ಈಗಾಗಲೇ ನಾವು ಫೆಬ್ರವರಿನಲ್ಲಿದ್ದೀವಿ. ಈ ಗಳಿಗೆವರೆಗೆ ₹1 ಕೊಟ್ಟಿಲ್ಲ. ಹಲೋ, ಒಂದು ಗುಡ್ ಈವ್ನಿಂಗ್, ಶುಭ ಸಂಜೆ, ನಮಸ್ಕಾರ. ನಾನು ಚಂದನ್ ಶರ್ಮಾ, ನಿಮ್ಮ ಜೊತೆಗೆ ಇವತ್ತಿನ ವಿಸ್ತಾರದ ವ್ಯೂ ಪಾಯಿಂಟ್ನಲ್ಲಿ ಜಂತರ್ ಮಂತರ್ಗೆ ಮುತ್ತಿಗೆ ಹಾಕೋದಕ್ಕೆ, ಸಭೆ ನಡೆಸೋದಕ್ಕೆ, ಹೋರಾಟ ಮಾಡೋದಕ್ಕೆ 135ರಿಂದ 136 ಜನ ಕಾಂಗ್ರೆಸ್ಸಿನ ಶಾಸಕರು ಸರ್ವಸನ್ನದ್ಧವಾಗಿ ನಿಂತ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಈ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅನುದಾನ ಹಂಚಿಕೆಯಲ್ಲಿ ಕರ್ನಾಟಕವನ್ನ ಬಹಳ ಮುಖ್ಯವಾಗಿ ಸೌತ್ ಇಂಡಿಯನ್ ಸ್ಟೇಟ್ಸ್ ನ ಕಡೆಗಣನೆ ಮಾಡ್ತಾ ಇದೆ ಅಂತ ಅವರೊಂದಿಷ್ಟು ಲೆಕ್ಕಾಚಾರ ಕೂಡ ಕೊಟ್ಟರು. ಬಿಹಾರ ₹1 ಕೊಟ್ಬಿಟ್ಟು 7ರಿಂದ 8 ರೂಪಾಯಿ ತಗೊಳುತ್ತೆ. ಉತ್ತರ ಪ್ರದೇಶವೂ ಕೂಡ ಇನ್ನೂ ಜಾಸ್ತಿ ತಗೊಳುತ್ತೆ. ಕರ್ನಾಟಕ ₹1 ಕೊಟ್ರೆ 15 ಪೈಸಾ ಕೊಡ್ತೀರೇನ್ರಿ? ತಮಿಳುನಾಡಿಗೆ 30ರಿಂದ 35 ಪೈಸೆ ವಾಪಸ್ ಕೊಡ್ತೀರೇನ್ರಿ? ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲೂ ಕೂಡ ನೀವು ನಮಗೆ ಮೋಸ ಮಾಡ್ತಾ ಇದ್ದೀರೇನ್ರಿ? ನೀವು ಬೇಕು ಅಂತ ದಕ್ಷಿಣ ಭಾರತವನ್ನ ಕಡೆಗಣಿಸುವತ್ತ ಹೊರಟಿದ್ದೀರಿ. ಇದು ನಿಮ್ಮ ದ್ವೇಷದ ರಾಜಕೀಯ ಅಂತನ್ನೋದು ಕಾಂಗ್ರೆಸ್ಸಿನವರ ಆರೋಪ. ಈ ಆರೋಪ ಯಾವಾಗ ಬಂತು ಅಂತಂದ್ರೆ, ನಿನ್ನೆ ಮೊನ್ನೆ ತನಕ ಇರಲಿಲ್ಲ. ಬಜೆಟ್ ಮಂಡಿಸಿದ್ರು ನಿರ್ಮಲಾ ಸೀತಾರಾಮನ್. ಬಹಳ ಈಸಿ ಸ್ವೀಟ್ ಬಜೆಟ್ ಅದು, ಮತ್ತು ಲೇಖಾನುದಾನವನ್ನ ಪಡೆದುಕೊಂಡ್ರು. ನಾಟ್ ಪಾಪ್ಯುಲಿಸ್ಟ್ ಬಜೆಟ್. ಏನೋ ಮುಂದೆ ಬಂದ್ಬಿಡಬೇಕು ಅಂತ ಬೇಕಾಬಿಟ್ಟಿ ಘೋಷಣೆಗಳನ್ನ ಮಾಡದ ಬಜೆಟ್ ಆಗಿತ್ತದು. ಬಟ್ ಬಹಳ ತಾತ್ವಿಕವಾದಂತಹ ಬಜೆಟ್ ಆಗಿತ್ತದು. ಅದಾದ ಮೇಲೆ ಡಿ.ಕೆ. ಸುರೇಶ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ರಾಷ್ಟ್ರ ಎರಡಾಗ್ಬಿಡ್ಬೇಕು ನೋಡ್ರಿ ಹಿಂಗೆ ಮಾಡ್ತಾ ಇದ್ರೆ ಅಂತಂದ್ರು. ಇನ್ಫ್ಯಾಕ್ಟ್ ಆ ಹೇಳಿಕೆಯ ಅವಶ್ಯಕತೆ ಇರಲೇ ಇಲ್ಲ ಆ ಸಂದರ್ಭದಲ್ಲಿ. ಅದಾದ ನಂತರದಲ್ಲಿ ಶುರುವಾಗಿರೋದು ಬಗ್ಗೆ ಜನ ಮಾತನಾಡುವಾಗ ಸ್ವಲ್ಪ ಡೈವರ್ಸಿಫೈಯಿಂಗ್ ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನ ಬಳಸ್ತಾ ಇದೆ ಅಂತ. ಹಾಗಾದ್ರೆ ನಾನು ಇವತ್ತೇನ್ ಮಾಡ್ತೀನಿ, ಒಂದು ಮುಕ್ತವಾದ ಬಹಳ ಓಪನ್ ಅಪ್ ಆಗಿರುವ ಡಿಬೇಟ್ನ ಶುರು ಮಾಡ್ತಾ ಇದ್ದೇನೆ. ಅತ್ಯಂತ ಹಿರಿಯರು, ಗಣ್ಯಾತಿ ಗಣ್ಯರು, ಎಕ್ಸ್ಪರ್ಟ್ಗಳು ಚರ್ಚೆಯಲ್ಲಿ ಜಾಯ್ನ್ ಆಗ್ತಾರೆ ನಮ್ಮನ್ನ ಇವತ್ತು. ಸ್ಟುಡಿಯೋದಿಂದ, ಹೊರಗಡೆಯಿಂದ ಎಲ್ಲರೂ ಕೂಡ ಇನ್ ಡೆಪ್ತ್, ಇನ್ಸೈಟ್ಫುಲ್, ಬ್ಯೂಟಿಫುಲ್ ಅನಾಲಿಸಿಸ್. ಜಗಳ ಆಡ್ಕೊಳ್ಳೋರು ಆಡ್ಕೊಂಡ್ರೆ ನಾನ್ ಜವಾಬ್ದಾರಿ ಅಲ್ಲ, ನಾನ್ ಜಗಳ ಆಡ್ಕೊಳ್ಳಕ್ ಬಿಡಲ್ಲ. ಬಿಕಾಸ್ ಐ ವುಡ್ ಲೈಕ್ ಟು ನೋ ವಾಟ್ ಇಸ್ ದ ಕ್ರಕ್ಸ್ ಬಿಹೈಂಡ್ ದಿಸ್. ಲೆಟ್ ಅಸ್ ಬಿಗಿನ್. ಮೊದಲಿಗೆ ಆರೋಪಗಳ ಜೊತೆಗೆ ಶುರು ಮಾಡಿ ಬಿಡೋಣ. ಆರೋಪ ಏನು, ನಂತರದಲ್ಲಿ ನಿರ್ಮಲಾ ಸೀತಾರಾಮನ್ ಏನ್ ಮಾತನಾಡಿದ್ದಾರೆ, ಅಂಡ್ ವೇರ್ ಆರ್ ವಿ ಹೆಡಿಂಗ್ ಟುವರ್ಡ್ಸ್. ಲೆಟ್ಸ್ ಸ್ಟಾರ್ಟ್ ದಿ ವ್ಯೂ ಪಾಯಿಂಟ್ now. ನೋಡಿ, ಕಾಂಗ್ರೆಸ್ ಏನ್ ಹೇಳುತ್ತೆ ಅಂತಂದ್ರೆ, ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನದ ತಾರತಮ್ಯದ ಆರೋಪವನ್ನು ಮಾಡುತ್ತೆ. ನಮಗೆ ಮೋಸ ಮಾಡ್ತಾ ಇದ್ದಾರೆ, 2ನೇ ಅತಿ ಹೆಚ್ಚು ತೆರಿಗೆಯನ್ನ ನಾವು ಪಾವತಿ ಮಾಡ್ತೇವೆ, ಆದರೆ ನಮಗೆ ಅನುದಾನ ಕೊಡಲ್ಲ. ಬರ ಪರಿಹಾರ ಅಂತ ಬಂದಾಗ ಬರ ಪರಿಹಾರವನ್ನು ಕೊಡಕ್ಕೆ ಮೀನಾಮೇಷ ಎಣಿಸ್ತಾರೆ. 5 ವರ್ಷದಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ 62,000 ಕೋಟಿ ರೂಪಾಯಿಗಳನ್ನ ಲಾಸ್ ಮಾಡಿದೆ, ನಷ್ಟ ಮಾಡಿದೆ. ಇದು ರಾಜ್ಯ ಕಾಂಗ್ರೆಸ್ ಹೇಳ್ಕೊಳ್ಳೋದು. ಎಲ್ಲ ಯೋಜನೆಗಳಲ್ಲೂ ಕೂಡ ಕರ್ನಾಟಕಕ್ಕೆ ಕೇಂದ್ರದಿಂದ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ನಮ್ಮನ್ನು ಕಡೆಗಣಿಸ್ಬಿಟ್ಟಿದ್ದಾರೆ, ನಮ್ಮನ್ನು ಬೇಕಾಬಿಟ್ಟಿ ಅಂದ್ಕೊಂಡ್ಬಿಟ್ಟಿದ್ದಾರೆ, ನಮ್ಮನ್ನ 3rd ಗ್ರೇಡ್ ಸಿಟಿಸನ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿದಂತ 5,300 ಕೋಟಿ ಬಿಡುಗಡೆನೇ ಮಾಡಿಲ್ಲ. ಇದ್ರ ಬಗ್ಗೆ ತಲೆ ಕೂಡ ಕೆಡಿಸ್ಕೊಳ್ಳುವಂತ ಪ್ರಯತ್ನ ಇವರು ಮಾಡಿಲ್ಲ. ಯಾಕೆ ಮಾಡಿಲ್ಲ? ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಅನುಮತಿ ಕೊಟ್ಟಿಲ್ಲ. ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ? ನಾವೇನ್ ಮಾಡ್ತಾ ಇದ್ದೀವಿ? ರಾಜ್ಯದಲ್ಲಿ ತೀವ್ರ ಬರ ಇತ್ತು, 18,500 ಕೋಟಿ ರೂಪಾಯಿ ಕೊಡಿ ಅಂತ ನಾವು ಕೇಳಿದ್ವಿ. ₹1 ಕೊಡ್ಲಿಲ್ಲ. ಸೆಪ್ಟೆಂಬರ್ನಲ್ಲಿ ಬಂದು ಹೋಯಿತು ಬರ ಪರಿಹಾರದ ತಂಡ. ದೇ ಡಿಡ್ ನಾಟ್ ಇವನ್ ಕೇರ್. ರಾಜ್ಯದ ಪಾಲಿನ ಅನುದಾನವನ್ನ ಕೋರಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಕಾಂಗ್ರೆಸ್ನಿಂದ ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ.
ಇದಕ್ಕೆ ಬಿಜೆಪಿಯವರ ವಾದವೂ ಇದೆ. ಇನ್ಫ್ಯಾಕ್ಟ್ ಫ್ಯಾಕ್ಟ್ಸ್ ಇಟ್ಕೊಂಡು ಬಿಜೆಪಿ ಹಲವು ವಿಚಾರಗಳನ್ನು ಮಂಡಿಸಿದೆ. ಸುಳ್ಳು ಹೇಳ್ತಾರೆ ಕಾಂಗ್ರೆಸ್ನವರು. ಕೇಂದ್ರ ಸರ್ಕಾರದ ಯೋಜನೆಗಳು ಗೊತ್ತಾ ನಿಮಗೆ? ಕರ್ನಾಟಕಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದೆ ಗೊತ್ತಾ? ಇದು ಬಿಜೆಪಿ ಸ್ಪಷ್ಟವಾಗಿ ಕೊಡುವ ತಿರುಗೇಟು. ಹಾಗಾದ್ರೆ ಏನ್ ತಿರುಗೇಟನ್ನು ಕೊಟ್ಟಿದೆ? ಅಲ್ಲಪ್ಪ, 10 ವರ್ಷ UPA ಇದ್ದಾಗ ಬಿಟ್ವೀನ್ 2004 ಅಂಡ್ 2014 60,779 ಕೋಟಿ ರೂಪಾಯಿ ಮಾತ್ರ ಕೊಟ್ಬಿಟ್ಟು ನೀವು ನಾಟಕ ಮಾಡ್ತೀರಾ ನೀವು? ನಮ್ ಗವರ್ಮೆಂಟು 2014 ಟು 2024 ಎಷ್ಟು ಕೊಡ್ತು ಗೊತ್ತಾ? ಮೋರ್ ದ್ಯಾನ್ 280 crores ಹೆಚ್ಚು ಹಣವನ್ನು ಬಿಡುಗಡೆ ಮಾಡಲಾಗಿದೆ. 2009 ರಿಂದ 14 ಬರೀ 835 ಕೋಟಿ ಅನುದಾನ ಕೊಡ್ತೀರಿ ರೈಲ್ವೆಗೆ. ನೀವು ನಿಮಗೆ ಮರ್ಯಾದೆ ಇದೆಯಾ ಮಾತಾಡೋದಕ್ಕೆ? ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 11,000 ಕೋಟಿ ಅನುದಾನ ಕೊಡಲಾಗಿದೆ. 11,000 crores ಅನುದಾನ ಕೊಡಲಾಗಿದೆ. 1947 ಇಂದ 2014 ವರೆಗೂ 6,750 ಕಿಲೋಮೀಟರ್ ರಸ್ತೆ ಮಾತ್ರ ನಿರ್ಮಾಣ ಮಾಡಿದಿರಿ ತಾವು. 2014 ನಂತರದಲ್ಲಿ ಕರ್ನಾಟಕದಲ್ಲಿ 13,500 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಿದೆ. ಎಲ್ಲಿ ಕಂಪೇರ್ ಮಾಡ್ತಿರ್ರಿ ನೀವು? ಕಾಂಗ್ರೆಸ್ನ ಆಡಳಿತದಲ್ಲಿ ಕರ್ನಾಟಕದಲ್ಲಿ 7 ವಿಮಾನ ನಿಲ್ದಾಣಗಳನ್ನು ಮಾಡಲಾಯಿತು. ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ 14 ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದೇ ಅಲ್ವಾ ಸಾಧನೆ ಅಂತಂದ್ರೆ? ಕಳೆದ 5 ವರ್ಷದಲ್ಲಿ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳಿಗೆ 30,000 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೇವೆ ನಾವು. 30,000 crore rupees. ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 10,990 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ನೀವೇನ್ ಮಾಡಿದ್ದೀರಿ? ನಮ್ಮ ಮೇಲೆ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀರಿ. ಇದು ಬಿಜೆಪಿಯ ಸುಸ್ಪಷ್ಟವಾದಂತಹ ವಾದ. 2014 ನಂತರದಲ್ಲಿ PM ಆವಾಸ್ ಯೋಜನೆ ಅಡಿ 1 ಲಕ್ಷ ಕೋಟಿ ರೂಪಾಯಿ ನೆರವನ್ನು ಕೊಟ್ಟಿದ್ದೇವೆ. ತಾವೇನ್ ಮಾಡಿದ್ರಿ? ಇದು ಬಿಜೆಪಿಯ ವಾದ. ಕೊರೋನಾ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಉಚಿತವಾಗಿ 10 ಕೋಟಿಗಿಂತ ಹೆಚ್ಚು ಲಸಿಕೆಗಳನ್ನು ಕೊಡಲಾಗಿದೆ. ಅಫ್ಕೋರ್ಸ್ ಅದು ಸರ್ಕಾರದ ಕರ್ತವ್ಯವಾಗಿತ್ತು. ಅದನ್ನು ನಾವು ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ. ತಾವೇನ್ ಮಾಡಿದ್ದೀರಿ? ನೀವು ನಮ್ಮನ್ನು ದೂಷಿಸ್ತೀರಿ, ಬೇಕು ಅಂತ ಹಳಿಯುವ ಪ್ರಯತ್ನ ಮಾಡ್ತೀರಿ. ಇದು ಬಿಜೆಪಿಯ ಸುಸ್ಪಷ್ಟವಾದಂತಹ ತಿರುಗೇಟು. ನಿರ್ಮಲಾ ಸೀತಾರಾಮನ್ ಇವತ್ತು ಮಾತನಾಡಿದ್ರು. ಅವ್ರು ಮಾತನಾಡ್ತಾ ಹೇಳಿದ್ರು, ಓಹೋ 6 ತಿಂಗಳ ಹಿಂದೆ ಎಲ್ಲ ಚೆನ್ನಾಗಿತ್ತು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಕೇಳಿಸ್ಕೊಳ್ಳಿ, ಅದಾದ್ಮೇಲೆ ಐ ವಿಲ್ ಓಪನ್ ಅಪ್ ಮೈ ಡಿಬೇಟ್ ಟುಡೇ. It happens in the direct tax matters as per the recommendation given by the Finance Commission. I don't have the right to change as per my whims and fancies, that I like a state or this state is against my party politics and therefore, no way. Sir, Adhir Ranjan ji saying in this first place only said 6 months, till 6 months it was all hunky-dory, now it's not. Can I, seeking your indulgence, say, till 6 months if it was hunky-dory, what's going wrong now? Have you started spending on items which you were not supposed to spend? I'm not even questioning that. Do spend it. But don't put the blame on me. If the expenditure are going into areas which cannot be sustained by your budget, I'm not answerable for that. Let's begin. This is Viewpoint. ನನ್ನೊಟ್ಟಿಗೆ 4 ಜನ ಗೆಸ್ಟ್ಗಳು. 4 ಜನರು ಕೂಡ ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಅಫ್ಕೋರ್ಸ್ ದೇ ನೀಡ್ ನೋ ಇಂಟ್ರಡಕ್ಷನ್ ಅಟ್ ಆಲ್. ಅವರೆಲ್ಲರೂ ಕೂಡ ಯಾರು ಅಂತ ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ನನ್ನ ಬಲಗಡೆ ಭಾಗದಿಂದ ವಿಶ್ವನಾಥ್ ಭಟ್ರು, ಖ್ಯಾತ ಆರ್ಥಿಕ ತಜ್ಞರು, ವೆರಿ ಹಂಬಲ್ ನೋಬಲ್ ಜೆಂಟಲ್ಮ್ಯಾನ್ ವಿತ್ ಮೀ ಟುಡೇ. ನಮಸ್ಕಾರ ವಿಶ್ವನಾಥ್ ಭಟ್ರಿಗೆ ಬಹಳ ಪ್ರೀತಿಯ ಸ್ವಾಗತ. ನನ್ನ ಎಡಗಡೆ ಭಾಗದಲ್ಲಿ ಪ್ರೊಫೆಸರ್ ಕೇಶವ್ ಅವರು, ಆರ್ಥಿಕ ತಜ್ಞರು, ನನ್ನೊಟ್ಟಿಗೆ ಹಂಬಲ್ ಅಬ್ಸಲ್ಯೂಟ್ಲಿ ಅಮೇಜಿಂಗ್ ಜೆಂಟಲ್ಮ್ಯಾನ್ ವಿತ್ ಮೀ ಅನಿಲ್ ಫ್ರಮ್ ಕಾಂಗ್ರೆಸ್, ಹಾಗೆ ರಾಜು ಗೌಡ್ರು ಫ್ರಮ್ JDS. ಇಬ್ಬರಿಗೂ ಕೂಡ ಬಹಳ ಪ್ರೀತಿಯ ಬಹಳ ಆತ್ಮೀಯವಾದಂತಹ ಸ್ವಾಗತ. ವೆಲ್ಕಮ್ ಟು ಬೋತ್ ಆಫ್ ಯು. ನಾನು ವಿಶ್ವನಾಥ್ ಭಟ್ರಿಂದ ಶುರು ಮಾಡ್ತಾನೆ. ಸರ್, ಆರೋಪ ಪ್ರತ್ಯಾರೋಪ ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಇವತ್ತು ನಾವು ಯಾವ ಕಾರಣಕ್ಕೂ ಜಗಳಗಳಿಗೆ ಆಸ್ಪದ ಕೊಡೋದಿಲ್ಲ. ನಾನು ಎಲ್ಲ ಗೆಸ್ಟ್ಗಳಿಗೂ, ಪೊಲಿಟಿಕಲ್ ಪಾರ್ಟಿಯ ಇಬ್ಬರು ಲೀಡರ್ಸ್ಗೂ ಹೇಳ್ಬಿಡ್ತೇನೆ, ಒನ್ ಆಫ್ಟರ್ ಅನದರ್ ಪ್ಲೀಸ್. ಅನಿಲ್, ಒನ್ ಅಟ್ ಎ ಟೈಮ್ ಪ್ಲೀಸ್, ಅಂಡ್ ಒನ್ ಆಫ್ಟರ್ ಅನದರ್ ಪ್ಲೀಸ್. ಯಾಕಂದ್ರೆ ವಿಷಯ ಜನಕ್ಕೆ ಸ್ಪಷ್ಟವಾಗಿ ಗೊತ್ತಾಗಬೇಕು, ವಿಷಯ ಜನಕ್ಕೆ ಮುಟ್ಟಿಸಬೇಕು. ನಾವಿಲ್ಲಿ ಕೂತ್ಕೊಂಡು ನೀವು ಸರಿಗಿಲ್ಲ ನಾವು ಸರಿಗಿಲ್ಲ ಅಂತ ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ
ಯಾವುದಕ್ಕೂ ಪರಿಹಾರ ಇಲ್ಲ. ಜಗಳ ಆಡಕ್ಕೆ ನೀವು ನಾಳೆ ಜಂತರ್ ಮಂತ್ರಕ್ಕೆ ಹೋಗ್ತಾ ಇದ್ದೀರಿ. ಹಾಗಾಗಿ ಇವತ್ತಿಗಾದ್ರೂ ನಾವು ಜಗಳವನ್ನ ಸ್ಪೇರ್ ಮಾಡಿ ಬಿಡೋಣ. ಆರ್ ವಿ ಡೀಲ್? ಆರ್ ವಿ ಓಕೆ ವಿತ್ ದಿಸ್? ಥ್ಯಾಂಕ್ ಯು. ವಿ ಆರ್ ಗೇಮ್. ಓಕೆ. ಬಟ್ ಸರ್, ನಿಮ್ಮಿಂದ ಶುರುವಾಗ್ಲಿ. ಕಾಂಗ್ರೆಸ್ಸಿನ ಆರೋಪ ಬಹಳ ಇದೆ, ಅದಕ್ಕೆ ತಮ್ಮ ಪ್ರತ್ಯುತ್ತರವೇನು? ಸದ್ಯದ ರಾಜ್ಯದ ಆರ್ಥಿಕ ಸ್ಥಿತಿ ಏನು ಮತ್ತು ಅವರು ಮಾಡುವ ಆರೋಪಗಳಲ್ಲಿ ಎಷ್ಟರ ಮಟ್ಟಿಗೆ ಹುರುಳಿದೆ ಸರ್? ಅದು ನಾನು ತಪ್ಪಾಗುತ್ತೆ ಆ ರೀತಿ ಉತ್ತರ ಹೇಳಿದ್ರೆ. ಬಟ್ ಇಷ್ಟು ಮಾತ್ರ ಹೇಳ್ತೀನಿ, ರಾಜಕೀಯ ಸಮಸ್ಯೆಗಳಿಗೆ ಆರ್ಥಿಕ ಕವರೇಜ್ ಕೊಡೋದು ಕಾಮನ್. ಒಂದು ನಿಮಿಷ ತಾವೇ ಯೋಚನೆ ಮಾಡಿ, 2024 ಲೋಕಸಭಾ ಚುನಾವಣೆಯನ್ನು ಇನ್ನೊಂದು 60-65 ನಾವು ಎದುರಿಸ್ತಾ ಇದ್ದೀವಿ. ಕರೆಕ್ಟ್. ಅಧಿಕಾರದಲ್ಲಿರೋ ಪಕ್ಷ ಯಾರೇ ಆಯ್ತು, ಎಲ್ಲ ರಾಜಕೀಯ ಪಕ್ಷಗಳು ಸಹ ಆರೋಪ ಮಾಡ್ತವೆ. ಇಟ್ ಈಸ್ ಕ್ವೈಟ್ ಕಾಮನ್. ಬಟ್ ಈ ಸಲ ಮೊನ್ನೆ ನಾನು ಬೇರೆ ಕಡೆನಲ್ಲಿ ಹೇಳಿದೆ, ಇನ್ಫ್ಯಾಕ್ಟ್ ಪ್ರೊಫೆಸರ್ ಡಾಕ್ಟರ್ ಕೇಶವ್ ಸಹ ಹೇಳಿದ್ರು, ಆರೋಪ ಮಾಡೋದ್ರ ಬಗ್ಗೆ ನಾವು ಮಾತನಾಡೋದಿಲ್ಲ, ಅದಕ್ಕೆ ಉತ್ತರ ಕೊಡಲಿ ಯಾರು ಬೇಕಿದ್ರು. ಆರ್ಥಿಕ ತಜ್ಞರು ಕೊಡ್ತಾರೆ, ಪಕ್ಷದವರುಗಳು ಕೊಡ್ತಾರೆ. ಆದರೆ ದೇಶದ ವಿಭಜನೆಯ ಮಟ್ಟಕ್ಕೆ ಮಾತನಾಡೋದುಂಟಲ್ಲ, ಅಂದರೆ ಇದು ಅಜೆಂಡಾನೇ ಬೇರೆ ಅಂತ ಅನಿಸುತ್ತೆ. ಆ ಹಿನ್ನೆಲೆ ಅದೊಂದ್ರ ಬಗ್ಗೆ ನನಗೆ ಸ್ಟ್ರಾಂಗ್ ಅಲ್ಲ, ಒಂಥರ ತುಂಬ ನೋವಾಗಿದೆ ಮನಸ್ಸಿಗೆ, ಫ್ರ್ಯಾಂಕ್ಲಿ ಹೇಳ್ತೀನಿ. ಓಕೆ. ನೀವು ಡೇಟಾ ಹೇಳಿದ್ರೆ ಅವರು ಆ ಥರ ಹೇಳಿದ್ದಾರೆ, ನಾನು ಫಸ್ಟ್ ಡೇಟಾ ಹೇಳ್ತೀನಿ, ಹೇಳ್ಬಿಡಿ ಸರ್. ಅದರ ನಂತರದಲ್ಲಿ ಯೋಚನೆ ಮಾಡಿ. Sure. ಇದಕ್ಕೆ ನೀವು ತೀರ್ಮಾನ ತಗೊಳ್ಳೋದು ಹೇಗೆ ಅಂದರೆ, ನೀವು ಎಲ್ಲೂ ಹುಡುಕ್ಬೇಕಾಗಿಲ್ಲ. 20 ವರ್ಷದ ನೀವು ಬಜೆಟ್ ಕಾಪಿಗಳನ್ನು ತೆಗೆದಿಟ್ಕೊಳ್ಳಿ. ಓಕೆ. ಲಾಸ್ಟ್ ಪೇಜ್ 2-3 ಹಿಂದಿನ ಪೇಜ್ ತೆಗೆದು ಬಿಟ್ಟರೆ ಅವರು ಹಿಂದಿನ ವರ್ಷದ ನೋಡ್ಕೊಳ್ಳಿ. ಮೊದಲು ಎಸ್ಟಿಮೇಷನ್ ಅಂತ ಇರುತ್ತೆ, ನಂತರದಲ್ಲಿ ಪರಿಷ್ಕೃತ ಅಂತ ಇರುತ್ತೆ. ಆ ಫಿಗರ್ಸನ್ನು ಆ್ಯಡ್ ಮಾಡ್ತಾ ಬನ್ನಿ. 2004ರಿಂದ 2014 ತನಕ UPA ಸರ್ಕಾರದ ಇದು ಆರ್ಥಿಕ ತಜ್ಞರು ಮಾಡೋದೆಲ್ಲ. ಪ್ರೊಫೆಸರ್ ಡಾಕ್ಟರ್ ಕೇಶವ್ ಇದೇ ಕೆಲಸ ಮಾಡಿರ್ತಾರೆ. 10 ವರ್ಷ 2014ರಿಂದ 2024 ತನಕ ಈ UP ಕಾಂಗ್ರೆಸ್ ಮೋದಿ ನೇತೃತ್ವದ BJP ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಕೊಟ್ಟಿದೆ ಅಂತ ಈ ರಾಜ್ಯದ ಹಣಕಾಸು ಮಂತ್ರಿ ಬಜೆಟ್ ಮಂಡನೆ ಮಾಡೋತ್ತಿಗೆ ಹೇಳಿರುವಂತಹದ್ದು. ಅಂದರೆ ಅದಕ್ಕೆ ಸ್ಯಾಂಕ್ಟಿಟಿ ಇದೆ, 100% ಸ್ಯಾಂಕ್ಟಿಟಿ ಇದೆ. ಅದ್ರ ಪ್ರಕಾರ 2004ರಿಂದ 2014 ತನಕ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಕೊಟ್ಟಿರುವಂತಹ ಗ್ರಾಂಟ್ಸ್ ಇನ್ ಏಡ್ ಅಂತಾರೆ, ಅಂದರೆ ಅನುದಾನ 60,000 ಕೋಟಿ. ನಾ ರೌಂಡ್ ಫಿಗರ್ ಅಲ್ಲಿ ಹೇಳ್ತೀನಿ, ಇದ್ರ ಕನ್ಫ್ಯೂಷನ್ ಆಗೋದು ಬೇಡ ಅನ್ನೋ ಒಂದೇ ಉದ್ದೇಶ. 2014ರಿಂದ 2024 ತನಕ 2,36,000 ಕೋಟಿ. ಇದು ನೀವೆಲ್ಲೂ ಹುಡುಕ್ಬೇಕಾಗಿಲ್ಲ, ವೆಬ್ಸೈಟಿಗೆಲ್ಲ ಬಜೆಟ್ ಪುಸ್ತಕಗಳನ್ನು ಇಟ್ಕೊಂಡು ಅದರಿಂದ ಕಾಪಿ ಡೌನ್ ಮಾಡಿದ್ರೆ ಸರಿ ಅಷ್ಟೇ. ಅಂದರೆ ಇನ್ಕ್ರೀಸ್ ಎಷ್ಟು ಅಂತ ಹೇಳಿದ್ರೆ 243% ಏರಿಕೆ ಆಗಿದೆ. ಇನ್ಕ್ರೀಸು ನೀವು ಒಟ್ಟಿಗೆ ಹೇಳಿದರೆ 343 ಅಂತ ಹೇಳಬೇಕಾಗತ್ತೆ. ಇನ್ನು ಟ್ಯಾಕ್ಸ್ ಡೆವಲ್ಯೂಷನ್, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಒಂದು ನಾವು ಒಪ್ಕೊಳ್ಳೋಣ ಎಲ್ಲರೂ ಸಹ, 2014ನೇ ಹಣಕಾಸು ಆಯೋಗ ಬರೋ ತನಕ, ಅಂದರೆ 2015 ತನಕ ಕೇಂದ್ರದಿಂದ ರಾಜ್ಯದ ತೆರಿಗೆಯ ಪಾಲು 32% ಇತ್ತು. ಓಕೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 2% ಇನ್ಕ್ರೀಸ್, ಅದಕ್ಕಿಂತ ಜಾಸ್ತಿ ಮಾಡ್ತಿರ್ಲಿಲ್ಲ. ಅದನ್ನ ನಾವು ಐ ಆಮ್ ನಾಟ್ ಹಿಯರ್ ಟು ಕ್ರಿಟಿಸೈಸ್ ದಟ್. ಒಂದೇ ಬಾರಿಗೆ 32ರಿಂದ 42% ಆಯಿತು, ಒಂದೇ ಬಾರಿಗೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಇದು ಕೇಂದ್ರದ ಅನುದಾನ ಕಮ್ಮಿ ಮಾಡಿದ್ದ ಅಲ್ಲ. ಇಲ್ಲೇ ನೀವು ನೋಡಿದ್ದೀರಾ, ಈ ನೆಕ್ಸ್ಟ್ ಇದರಲ್ಲಿ ನಾನು ಇಲ್ಲಿ 60,000ದಿಂದ 2,36,000 ಅಂದರೆ ಗ್ರಾಂಟ್ ಇನ್ ಏಡ್ ಕಮ್ಮಿ ಮಾಡಿದ್ದಲ್ಲ. ಹಾಗಾದ್ರೆ ಇದು ಆಗಿದ್ದು ಹೇಗೆ ಅಂದರೆ, ಕೇಂದ್ರ ಸರ್ಕಾರ ತನ್ನ ಪಾಲಿನ 10% ರಾಜ್ಯಗಳಿಗೆ ಕೊಟ್ಟಿದೆ. ಕರ್ನಾಟಕಕ್ಕೆ ಒಂದಕ್ಕೆ ಅಂತ ನಾನು ಹಾಗೆ ಹೇಳ್ತಿಲ್ಲ, ಎಲ್ಲ ರಾಜ್ಯಗಳಿಗೂ ಕೊಟ್ಟಿದೆ. ಇದರ ಪರಿಣಾಮ ಆಗಿರೋದು ಏನು ಗೊತ್ತಾ, 2004ರಿಂದ 2014 ತನಕ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ಬಂದಂತಹ ತೆರಿಗೆ ಪಾಲು ಯಾಕೆ 4ರಿಂದ 14 ಅಂತೀನಿ ಅಂದರೆ, ಆವಾಗ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಆಡಳಿತದಲ್ಲಿತ್ತು. ನಾನು 2004ರಿಂದ 2014 ಅಂದರೆ ಕಾಂಗ್ರೆಸ್ ಸರ್ಕಾರದ ಕೇಂದ್ರದಲ್ಲಿ ಇದ್ದಾಗ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಬಂದ ತೆರಿಗೆ ಪಾಲು 81,000 ಕೋಟಿ. ಮೋದಿ ಸರ್ಕಾರದ 10 ವರ್ಷದಲ್ಲಿ ಎಷ್ಟು ಬಂದಿದೆ ಅಂದರೆ 2,82,000 ಕೋಟಿ. ಇನ್ನೊಂದ್ಸಲ ಹೇಳ್ತೀನಿ, 81,000ದಿಂದ 2,82,000 ಕೋಟಿ. ಇದೆಷ್ಟು ಜಾಸ್ತಿ ಅಂದರೆ, ಜಾಸ್ತಿ ಎಷ್ಟು ಅಂತ ಹೇಳೋದಾದರೆ 246%. ಈ ಫಿಗರ್ಸು 5/25 ಅಂತ ಕೂಡಲೇ ಅದು ಯಾರು ಹೇಳಿದ್ರು ಅಷ್ಟೇ ಸರ್. ಇದನ್ನು ಹೋಗಿ ಚೆಕ್ ಮಾಡಿದ್ರೆ ಸಾಕು, ಇನ್ನೇನು ಬೇಡ. ಕರ್ನಾಟಕದ ಪ್ರಖ್ಯಾತ ತುಂಬ ಕಾಂಗ್ರೆಸ್ ಧುರೀಣರು ರೈಲ್ವೆ ಮಂತ್ರಿಗಳಾಗಿದ್ದರು, ಕ್ಯಾಬಿನೆಟ್ ಸಚಿವರು, ಸ್ಟೇಟ್ ಮಿನಿಸ್ಟರ್ ಅಲ್ಲ. 2013-14ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ರೈಲ್ವೆ ಕ್ಷೇತ್ರಕ್ಕೆ, ಕರ್ನಾಟಕಕ್ಕೆ ಈಶಾನ್ಯ ವಲಯ ಅಂತಿವರಲ್ಲ, ಅಲೋಕೇಟ್ ಮಾಡಿರೋ ಫಂಡ್ ಎಷ್ಟು ಗೊತ್ತಾ ಸರ್? 835 ಕೋಟಿ.
835 ಕೋಟಿ. ಇವಾಗ ಮಾಡ್ತಾ ಇರೋದು ಎಷ್ಟು ಗೊತ್ತಾ ಸರ್? 7,561 ಕೋಟಿ ಹೋದ ವರ್ಷ. ಈ ಸಲ 500 ಕೋಟಿ ಕಮ್ಮಿ ಮಾಡಿದ್ದಾರೆ. ಬಟ್ ಸ್ಟಿಲ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇಟ್ ಈಸ್ ನಾಟ್ ಡಬಲ್, ಟ್ರಿಪಲ್. ಹೊಸ ರೈಲು ಮಾರ್ಗ ಡಬಲ್ ಆಗಿಬಿಟ್ಟಿದೆ. ನಿಮ್ಗೆ ರೈಲ್ವೆ ಮಾರ್ಗಗಳ ವಿದ್ಯುದೀಕರಣ 208 ಕಿಲೋಮೀಟರ್ ಇತ್ತು ಇವರೇ, ಇವತ್ತಿನ ದಿನ 1,245 ಕಿಲೋಮೀಟರ್ 5 ವರ್ಷದಲ್ಲಾಗಿದೆ. ಹೈವೇಸು ಡಬಲ್ಕ್ಕಿಂತ ಜಾಸ್ತಿ ಆಗಿದೆ. ಟೈಮ್ ಫ್ರೇಮ್ ಎಷ್ಟು ಹೇಳಿ? ಕೇವಲ 10 ವರ್ಷದಲ್ಲಿ. ನಾನು ಸಮಯ ಜಾಸ್ತಿ ತಗೊಳ್ಳಲ್ಲ, 4 ಜನ ಮಾತಾಡೋದು, ಕೆಲವೊಂದು ಬುಲೆಟ್ ಪಾಯಿಂಟ್ಸ್ ನಾನು ಹೇಳ್ತೀನಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ನಾವು ತಿಳ್ಕೊಂಡಿರಬೇಕು, ಈ ಹಣಕಾಸು ಆಯೋಗ ಉಂಟಲ್ಲ, ಇದು ಆರ್ಟಿಕಲ್, ಪ್ರೊಫೆಸರ್ ಅವ್ರು ಹೇಳಿದ್ರೆ ಸರಿ ಇರುತ್ತೆ, ಇದು ಆರ್ಟಿಕಲ್ 280 ಕೆಳಗಡೆ ಆಯೋಜನೆ ಮಾಡುವಂತಹದ್ದು. ಇದು ಯಾವ ರಾಜಕಾರಣಿಗಳು ಇರುವಂತ ಅಲ್ಲ, ಇದು ಸಾಂವಿಧಾನಿಕ ಸಂಸ್ಥೆ. ಹಿ ಸ್ಪೀಕ್ಸ್ ಬೆಟರ್ ಅಬೌಟ್ ಇಟ್ ಬಿಕಾಸ್ ಈಸ್ ಅ ಪ್ರೊಫೆಸರ್ ಅಂಡ್ ಡಾಕ್ಟರೇಟ್ ಡಿಗ್ರಿ ಹೋಲ್ಡರ್. ಆ ಲೆಕ್ಕದಲ್ಲಾಗಿರುವಂಥದ್ದು. ಇದರಲ್ಲಿ ಯಾವ ರಾಜಕೀಯ ಇರೋದಿಲ್ಲ. ಎರಡನೇದಾಗಿ ಈ ಡಿವಿಷನ್ ಅಂತ ಬಂತಲ್ಲ, ನಾವು ಬೇರೆ ಕೇಳ್ತೀವಿ ಅಂತ, ನಾನು ಅದಕ್ಕೆ ಒಂದು ಮಾತು ಹೇಳ್ತೀನಿ. ನನಗೆ ನೀವು ಆಂಕರ್ ಆಗಿಲ್ಲ, ಒಬ್ಬ ಭಾರತೀಯರಾಗಿ ನಮ್ಮ ತಂದೆ ತಾಯಿ ಬಲಿಯಾಗಿಲ್ಲ, ನಮ್ಮ ಅಜ್ಜ ಅಜ್ಜಿ ಬಲಿಯಾಗಿಲ್ಲ, ಆದರೆ ಇಷ್ಟು ಮಾತ್ರ ನಿಜ, ಲಕ್ಷಾಂತರ ಭಾರತೀಯ ಮಹಿಳೆಯರು ಈ ಸ್ವಾತಂತ್ರ್ಯ ಯುದ್ಧದಲ್ಲಿ ವಿಧವೆಯರಾಗಿದ್ದಾರೆ, ಲಕ್ಷಾಂತರ ಮಕ್ಕಳು ಅನಾಥರಾಗಿದ್ದಾರೆ. ಇವತ್ತು ನಮಗಿರೋ ಸ್ವಾತಂತ್ರ್ಯ ಸಿಕ್ಕಿದೆ ನೋಡಿ ಭಾರತ ಅಂತ, ಅದು ಏನೋ ಗಾಂಧಿ ನೆಹರು ಅವರಿಬ್ಬರಿಂದ ಅಲ್ಲ. ಅವ್ರಿಗೆ ನಮಸ್ಕಾರ ಮಾಡ್ತೀವಿ, ಶ್ರದ್ಧೆಯಿಂದ ನಾವು ಜೈ ಅಂತ ಹೇಳ್ತೀವಿ. ಆದರೆ ಲಕ್ಷಾಂತರ ಜನ ತ್ಯಾಗ ಮಾಡಿದ್ದಾರೆ ಸರ್, ಅವರವರ ಜೀವನ ನಾಶ ಆಗಿದೆ. ಅಂತಾದ್ರ ಮೇಲೆ ಯಾವುದೋ ಒಂದು ಚುನಾವಣೆ ಹತ್ತಿರ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮಗೆ ಕಮ್ಮಿ ಬಂತು, ನಮ್ಮ ದುಡ್ಡು ಕೇಳಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಮಾತು, ನಮ್ಮ ದುಡ್ಡನ್ನು ನಮ್ಗೆ ಕೊಡೋಕ್ಕೆ ನಾನು ಒಪ್ಕೋತೀನಿ ಸರ್, ಆ ಮಾತು ಕೇಳಕ್ಕೆ ಚೆನ್ನಾಗಿದೆ. ನಾನು ನಿಮ್ಗೆ ನೇರವಾಗಿ ಉತ್ತರ ಹೇಳಿ, ಎಲ್ಲರೂ ಉತ್ತರ ಹೇಳಿ. ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದ 68% ಇಲ್ಲಿ ಕೊಡ್ತೀರಿ. ಈಗ ನಮ್ಮ ದುಡ್ಡು, ಬೆಂಗಳೂರಿನ ದುಡ್ಡು ಬೆಂಗಳೂರಿಗೆ ಖರ್ಚು ಮಾಡೋದು ಬಿಟ್ಟು ನೀವು ಬೇರೆ ಕಡೆ ಖರ್ಚು ಮಾಡುತ್ತೀರಲ್ಲ, ಸರಿನಾ ಅಂತ ಕೇಳಿದ್ರೆ, ನಾಳೆ ನಮ್ಗೆ ಇದೊಂದು ಬೆಂಗಳೂರನ್ನೇ ಸಪರೇಟ್ ಸ್ಟೇಟ್ ಮಾಡಿ ಕೇಂದ್ರಾಡಳಿತ ಪ್ರದೇಶ ಮಾಡ್ತೀನಿ ಅಂತ ಹೇಳಿದ್ರೆ ಒಪ್ಕೋತೀರಾ? ಟೆಕ್ನಾಲಜಿ ಕಂಪನಿಗಳೆಲ್ಲ ಮಹದೇವಪುರ ಇದೆ, ಲಿಂಬಾವಳಿಯವರು ಇದನ್ನೇ ಇನ್ನೊಂದು ಸ್ಟೇಟ್ ಮಾಡಬೇಕು. ಕನಸಲ್ಲವರು ಆ ಥರ ಮಾತಾಡಲ್ಲ. ನಾನು ಹೇಳಿದ್ದು ಯೋಚನೆ ಮಾಡಿ. ಎಲ್ಲದಕ್ಕಿಂತಲೂ ಮೋಸ್ಟ್ ಹೆದರಿಕೆ ಆಗೋದು ಏನು ಗೊತ್ತಾ? ಇವರಲ್ಲಿಗೆ ಹೋಗ್ತಿದಾರಲ್ಲ, ಇನ್ನು ಒಂದು ಯೋಚನೆ ಮಾಡಲಿ ಸರ್, ತೆರಿಗೆ ಪಾವತಿದಾರರಿದ್ದಾರಲ್ಲ, ಡೈರೆಕ್ಟ್ ಟ್ಯಾಕ್ಸಸ್, ಇಂಡೈರೆಕ್ಟ್ ಟ್ಯಾಕ್ಸಸ್, ಎವ್ರಿ ಒನ್ ಪೇಸ್, ಎವ್ರಿ ಒನ್. ಡೈರೆಕ್ಟ್ ಟ್ಯಾಕ್ಸಸ್ ಈ ದೇಶದ 54% ಡೈರೆಕ್ಟ್ ಟ್ಯಾಕ್ಸಸ್. ಅವರು ನಿಂತ್ಕೊಂಡು ನಮ್ಮ ತೆರಿಗೆ ಕಟ್ಟಿದ್ದೀವಲ್ಲ, ನಮಗೆ ಖರ್ಚು ಮಾಡಿ ಕೂತ್ರೆ ಎಲ್ಲಿಗೆ ಎಳಿತಿದ್ದೀರಾ ಸರ್ ದೇಶವನ್ನು? ಒಂದು ಲೋಕಸಭಾ ಚುನಾವಣೆಗೋಸ್ಕರ ಈ ಮಟ್ಟದ ರಾಜಕೀಯ ಮಾಡಬೇಕಾ ನಾವು? ಓಕೆ, ಇಟ್ ಇಸ್ ಅ ಕ್ವಶನ್ ಐ ಆಸ್ಕ್ ಟು ದ ಕಾನ್ಶಿಯಸ್. ರೈಟ್ ಸರ್, ರೈಟ್ ಸರ್, ಐ ವಿಲ್ ಬೈ ಯುವರ್ ಪಾಯಿಂಟ್. ನಾನು ಈ ಚರ್ಚೆಯನ್ನು ಓಪನ್ ಅಪ್ ಮಾಡ್ತಾನೆ, ಕೆಲವು ಸ್ಟ್ಯಾಟಿಸ್ಟಿಕ್ಸ್ನ, ಕೆಲವು ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡುವ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಬಿಜೆಪಿಯವರು ಕೂಡ ಅಷ್ಟೇ, ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಪಾಂಪ್ಲೆಟ್ಗಳನ್ನ ಮತ್ತು ಬೇರೆ ಬೇರೆ ರೀತಿಯ ಪ್ರಚಾರ ಪಡಿಸುವ ರೀತಿಯನ್ನು ಹಮ್ಮಿಕೊಂಡಿದ್ದಾರೆ. ನಾವಿದ್ದಾಗ ಎಷ್ಟು ಕೊಟ್ಟಿದ್ದೇವೆ, UPA ಇದ್ದಾಗ ಎಷ್ಟು ಕೊಟ್ಟಿದೆ ಅನ್ನೋದನ್ನ ಈಗಾಗಲೇ ಬಹಳ ಸ್ಪಷ್ಟವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಹೇಳ್ತಾ ಇದೆ. ಬಟ್ ಕಾಂಗ್ರೆಸ್ ಏನು ಹೇಳ್ತಾ ಇದೆ ಅಂತಂದ್ರೆ, ನಮಗೆ ಪ್ರತಿ ವರ್ಷವೂ ಕೂಡ ಈ ಪೇ ಕಮಿಷನ್ನ ಆಧಾರದ ನಿಟ್ಟಿನಲ್ಲಿ ನೋಡೋದಾದ್ರೆ ನಮಗೆ ನಷ್ಟ ಆಗ್ತಾ ಬರ್ತಾ ಇದೆ ಅಂತ. ಫಾರ್ ವಿಚ್ ವಿಶ್ವನಾಥ್ ಭಟ್ರು ಮಾತನಾಡಿದ್ರು ಬಹಳ ಚೆನ್ನಾಗಿ, ರಾಜಕೀಯಕ್ಕೋಸ್ಕರ ನಾಟಕ ಮಾಡ್ಕೊಂಡು ಕೂತ್ಕೋಬಾರ್ದು, ರಾಜಕೀಯ ಅಜೆಂಡಾಗೋಸ್ಕರ ಸುಳ್ಳು ಹೇಳ್ತಾ ಕೂತ್ಕೊಳ್ಬಾರ್ದು ಅಂತ ಹೇಳಿದ್ರು. ಕೇಶವ್ ಸರ್ಗೆ ಹೋಗೋಣ. ಕೇಶವ್ ಸರ್, ಅನುದಾನ ಕದನದಲ್ಲಿ ಸಮಸ್ಯೆ ಆಗಿದೆ, ಹೌದಾ? ಹಂಚಿಕೆಯಲ್ಲಿ ತೊಂದರೆ ಆಗಿದೆ, ಹೌದಾ? ಮೈ 1 point question to you, ಪ್ರಾಬಬ್ಲಿ ಹೌದಾ ಇಲ್ವಾ ಸರ್ ನಿಮ್ಮ ಪ್ರಕಾರ? ಅಥವಾ ಇದು ಅಷ್ಟು ಸುಲಭವಾಗಿ ಹೇಳಕ್ಕಾಗದೇ ಇರೋ ವಿಷಯನ? ಅಲ್ಲ, ನಾನು ಫಸ್ಟ್ ಉತ್ತರ ಹೇಳ್ಬಿಡ್ತೀನಿ, ಆಮೇಲೆ ಹೌದೋ ಇಲ್ವೋ ಅಂತ ಪ್ರೇಕ್ಷಕರು. ಓಕೆ, ಪ್ಲೀಸ್ ದಯಮಾಡಿ ಬನ್ನಿ. ಈಗ ಓವರ್ ಆಲ್ ಫಂಡ್ಸ್ ಎಷ್ಟು ಬಂದಿದೆ ಕರ್ನಾಟಕಕ್ಕೆ UPA ಗವರ್ಮೆಂಟಲ್ಲಿ, BJP ಗವರ್ಮೆಂಟಲ್ಲಿ, NDA ಗವರ್ಮೆಂಟಲ್ಲಿ ಅಂತ ನಾನು ಮಾತಾಡಲ್ಲ, ಬಿಕಾಸ್ ಆಗಲೇ ಅದನ್ನು ಕವರ್ ಮಾಡಿದ್ದಾರೆ. ಆದರೆ ಫೈನಾನ್ಸ್ ಕಮಿಷನನ್ನು ನನ್ನ ಸ್ನೇಹಿತರು ಭಟ್ರು ಶುರು ಮಾಡಿ ನನಗೆ ಕೊಟ್ಟಿದ್ದಾರೆ. ಓಕೆ, ಈಗ ಫೈನಾನ್ಸ್ ಕಮಿಷನ್ನು ಯಾವಾಗಲೂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಹೌದು. ಆ ರೆಕಮೆಂಡೇಶನ್ಸ್ದು ಪ್ರೆಸಿಡೆಂಟ್ಗೆ ಕೊಡ್ತಾರೆ. ಅದು 5 yearsಗೂ ಒಂದು ಸಾಗುತ್ತೆ. ಓಕೆ. ಈ 14th ಫೈನಾನ್ಸ್ ಕಮಿಷನ್ಗೂ 15th ಫೈನಾನ್ಸ್ ಕಮಿಷನ್ಗೂ ಬೇಸಿಕಲಿ ಇದು ಏನಾಗಿದೆ ಅಂದರೆ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆಯಾ ಇಲ್ವಾ ಅಂತ ನೇರವಾದ ಪ್ರಶ್ನೆ ಬಂದರೆ, ಇದನ್ನು ಯಾವ ಭಾಗದಿಂದ ನೋಡ್ತಾ ಇದ್ದೀವಿ ಅಂತ. ನೀವು ಫೈನಾನ್ಸ್ ಕಮಿಷನ್ ಅಲೋಕೇಶನಿಂದ ನೋಡ್ತಾ ಇದ್ದರೆ ಆಗಿದೆ, ಲೆಟ್ ಮಿ ಬಿ ವೆರಿ ಸ್ಟ್ರೈಟ್. ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆಯಾ? ಆಗಿದೆ. ಓಕೆ. ಓವರ್ ಆಲ್ ಅಲೋಕೇಶನ್ಸಿಂದ ನಿಮಗೆ ರೋಡ್ಸ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಯೋಜನೆಗೆ ದುಡ್ಡು ಬಂದಿದೆಯಾ ಅಂದರೆ ಅದಕ್ಕೆ ಮೊದಲಿಗಿಂತ ಜಾಸ್ತಿ ಬಂದಿದೆ. ಕರೆಕ್ಟ್. ಇವಾಗ ನಾನು
ಎಕ್ಸ್ಕ್ಲೂಸಿವ್ ಆಗಿ 14-15 ಫೈನಾನ್ಸ್ ಕಮಿಷನ್ದನ್ನು ಹೇಳ್ತೀನಿ. ಯಾಕೆ ಅದರಿಂದ ತೊಂದರೆ ಆಯಿತು ಅಂತಲೂ ಹೇಳ್ತೀನಿ. ಪ್ಲೀಸ್. 4.713% 14th ಫೈನಾನ್ಸ್ ಕಮಿಷನ್ನು ನಮಗೆ ಅಲೋಕೇಟ್ ಮಾಡಿರುತ್ತೆ. ಹೌದು. 15th ಫೈನಾನ್ಸ್ ಕಮಿಷನ್ ಏನು ಮಾಡುತ್ತೆ, 3.674 ಅಲೋಕೇಟ್ ಮಾಡುತ್ತೆ. ಕರೆಕ್ಟ್. ಅಂದರೆ ಇಟ್ ಈಸ್ ಅರೌಂಡ್ 1.006. ಇಷ್ಟು ಡಿಫ್ರೆನ್ಸ್ ಬರುತ್ತೆ. ಇಷ್ಟು ಡಿಫ್ರೆನ್ಸ್ ಬಂದಿದ್ದರಿಂದ ಏನಾಗುತ್ತೆ, ಓವರ್ ದಿ 5 years ನಮಗೆ ಅರೌಂಡ್ 60,000 crores ನಷ್ಟ ನಷ್ಟ. That is for 14 and 15. 62,000. Sorry, for 14th commission. ಎಂಟೈರ್ 5 years. 15 21 to 26. 5 years. 15th ಫೈನಾನ್ಸ್ ಕಮಿಷನ್ 5 ವರ್ಷಕ್ಕೆ. 21 to 26. ಇದಕ್ಕೆ ಏನು ಕಾರಣ? If I can be precise, 62,000 crores. ಓಕೆ, Exactly. Am I correct? Absolutely. Okay, please ಹೇಳಿ. ಓಕೆ. Okay. ಈಗ ಯಾಕೆ ಈ ಥರ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಯಾಕೆ ಕರ್ನಾಟಕ ಇದರಲ್ಲಿ ಏಟ್ ತಿಂತು ಅಂತ. ಮುಖ್ಯವಾಗಿ 2011 ಸೆನ್ಸಸ್ನ 15th ಫೈನಾನ್ಸ್ ಕಮಿಷನ್ ಪೂರ್ತಿಯಾಗಿ ತಗೊಂಡಿದ್ದರಿಂದ ಮೊದಲೆಲ್ಲ ನಾವು 1971 ಸೆನ್ಸಸ್ ತಗೋತಾ ಇದ್ವಿ. ಈಗ 14th ಫೈನಾನ್ಸ್ ಕಮಿಷನ್ ಏನು ಮಾಡಿದ್ರು, ಎರಡಕ್ಕೂ ಪರ್ಸೆಂಟೇಜ್ ಕೊಟ್ಟರು. 17.5%ನ 1971 ಪಾಪ್ಯುಲೇಷನ್ಗೆ ಕೊಡ್ತು, 2011ಗೆ 10% ವೆಯ್ಟೇಜ್ ಕೊಡ್ತು. ಹಿಂಗೆ ಕೊಟ್ಟಿದ್ದರಿಂದ ಕರ್ನಾಟಕಕ್ಕೆ ಗೈನ್ ಆಯಿತು. 13th ಫೈನಾನ್ಸ್ ಕಮಿಷನ್ಗೆ ಹೋಲಿಸಿದ್ರೆ 14th ಕಮಿಷನಲ್ಲಿ ನಾವು ಗೈನ್ ಆದ್ವಿ 2011 ತೊಗೊಂಡ್ರಿನು. ಆದರೆ 2015 ಫೈನಾನ್ಸ್ ಕಮಿಷನ್ ಏನು ಮಾಡ್ತಂದ್ರೆ, ಇಲ್ಲ ನಾವು 2011 ಸೆನ್ಸಸ್ ನಮಗೆ ಮ್ಯಾಂಡೇಟ್ ಮಾಡಿದ್ದಾರೆ, TOR ಅಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಅದನ್ನು ಮಾತ್ರ ತಗೋತೀವಿ ಅಂತ. 2017ರಿಂದ 11 ಸೆನ್ಸಸ್ 11 ಸೆನ್ಸಸ್ ತಗೊಳ್ತು, ಬಟ್ 17ನೇ ಇಸ್ವಿಯಿಂದ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಅದರಿಂದ ಏನಾಗುತ್ತೆ ಅಂದರೆ, ಒಂದು ಸದರ್ನ್ ಸ್ಟೇಟ್ಸ್ ರಿಲೇಟಿವ್ಲಿ ನಾರ್ತನ್ ಸ್ಟೇಟ್ಸ್ಗೆ ಹೋಲಿಸಿದ್ರೆ ನಾವು ಪಾಪ್ಯುಲೇಷನ್ನ ಬೆಟರ್ ಆಗಿ ಕಂಟ್ರೋಲ್ ಮಾಡಿದ್ವಿ. ನಮ್ಮಲ್ಲಿ ಎಷ್ಟೋ ಸರಿ ನಿಮಗೆ 0 ಗ್ರೋತ್ ರೇಟ್ ಸಿಗ್ಬೋದು ಕೆಲವು ಕಡೆ ಪಾಪ್ಯುಲೇಷನಲ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲೇ. ಸೊ ಅದರಿಂದ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗುತ್ತೆ ದುಡ್ಡು. ಇನ್ನೊಂದು ಮೇಜರ್ ಹೊಡೆತ ಎಲ್ಲಿ ಬೀಳುತ್ತೆ ಅಂದರೆ, ಈ ಇನ್ಕಮ್ ಡಿಸ್ಟೆನ್ಸ್ ಅಂತ ಒಂದಿದೆ. ಓಕೆ. ಅದರಲ್ಲಿ ಆಲ್ಮೋಸ್ಟ್ 47% ವೇಟೇಜ್ ಇದೆ, 49% ಟು ಬಿ ವೆರಿ ಪ್ರಿಸೈಸ್, ಅದಕ್ಕೆ ವೇಟ್ ಇದೆ. ಈ ಇನ್ಕಮ್ ಡಿಸ್ಟೆನ್ಸ್ ಅಂದರೆ ಏನು ಅಂದರೆ, ನಮ್ಮ ರಾಜ್ಯ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ ಅಂತ ಇಟ್ಕೊಳ್ಳಿ. ಓಕೆ. ನಮ್ಮ ರಾಜ್ಯದ ಪರ್ ಕ್ಯಾಪಿಟಾ ಇನ್ಕಮ್ 3.2 ಲಕ್ಷ ಇದೆ. ರೈಟ್. 3,20,000. ಸೊ ಆವ್ರೇಜ್ ನನ್ನ ಸ್ಟೇಟಿಂದ ಬಿಹಾರ್, ಇವಾಗ ಬಿಹಾರ್ನ ಅಳೆಯುವಾಗ ಬಿಹಾರ್ ನನ್ನ ರಾಜ್ಯದಿಂದ ಬಿಹಾರ್ಗೆ ಹೋಲಿಸಿದ್ರೆ ನನ್ನ ರಾಜ್ಯ ಎಲ್ಲಿದೆ ಅಂತ. ಸೊ ಬಿಹಾರ ಅವಾಗ ಆಟೋಮ್ಯಾಟಿಕ್ಕಾಗಿ ಕೆಳಗಡೆ ಇರುತ್ತೆ. ಈಗ ನ್ಯಾಷನಲ್ ಆವ್ರೇಜೇ ನಿಮಗೆ 1,67,000 ಏನೋ ಇದೆ, 1,72,000 ಇದೆ ಪರ್ ಕ್ಯಾಪಿಟಲ್. ಪರ್ ಕ್ಯಾಪಿಟಾ ಇನ್ಕಮ್ 1,72,000 ಇದೆ. ಕರೆಕ್ಟ್. ಸೊ ಹಾಗಾದಾಗ ಏನಾಗುತ್ತೆ, ಬೆಟರ್ ಆಫ್ ಸ್ಟೇಟ್ ಆದ್ದರಿಂದ ಕರ್ನಾಟಕಕ್ಕೆ ನ್ಯಾಚುರಲ್ ಆಗಿ ಅಲೋಕೇಶನ್ ನಿಮಗೆ ವೆಯ್ಟೇಜ್ ಅಲ್ಲಿರೋದ್ರಿಂದ ಕಡಿಮೆ ಬರುತ್ತೆ. ಇನ್ನು 14th ಫೈನಾನ್ಸ್ ಕಮಿಷನಲ್ಲಿ ಫಾರೆಸ್ಟ್ ಕವರ್ ಅಂತ 7.5% ಕೊಟ್ಟಿರ್ತಾರೆ. 15th ಫೈನಾನ್ಸ್ ಕಮಿಷನ್ ಏನು ಮಾಡ್ತಾರೆ, ಇಲ್ಲ ನಾವು ಫಾರೆಸ್ಟ್ ಆ್ಯಂಡ್ ಎಕಾಲಜಿ ಅಂತ ತಗೊಳ್ತೀವಿ ಅಂತ. ಎಕಾಲಜಿ ಬಂದಾಗ ನಿಮಗೆ ಏರ್ ಪೊಲ್ಯೂಷನು, ಈ ಫಾರೆಸ್ಟ್ ಬಂದಾಗ ಓವರ್ ಆಲ್ ಅದು ಡೆನ್ಸ್ ಫಾರೆಸ್ಟ್ನೇ ತಗೊಳ್ತಾರೆ. ಈ ಡೆನ್ಸ್ ಫಾರೆಸ್ಟ್ ಇಂಡಿಯಾದಲ್ಲಿರೋದು ಮೇಜರ್ ಆಗಿ 5 ಸ್ಟೇಟಲ್ಲಿ ಮಾತ್ರ ಜಾಸ್ತಿ ಇರೋದು, ಆಲ್ಮೋಸ್ಟ್ ಮೆಜಾರಿಟಿ ಅಲ್ಲೇ ಇದೆ. ಓಕೆ. ಈ ಅರುಣಾಚಲ್ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ಒಡಿಶಾ. ರೈಟ್. ಸೊ ಅಲ್ಲಿ ನಮ್ಗೆ ಏಟಾಗುತ್ತೆ, ಬರೀ ಓವರಾಲ್ ಫಾರೆಸ್ಟ್ ಕವರ್ ತೊಗೊಂಡಿದ್ದಿದ್ರೆ 20% ನಮ್ಮಲ್ಲಿ ಫಾರೆಸ್ಟ್ ಕವರ್ ಇತ್ತು, ಒಂದಷ್ಟು ಹಣ ಬಂದಿರ್ತಾ ಇತ್ತು. ಓಕೆ. ಅದಕ್ಕೆ ಇದನ್ನು ನಾವು ಚರ್ಚೆ ಮಾಡಿದ್ದೀವಿ, ನಾವು ಇದ್ವಿ, ಭಟ್ರು ಇದ್ದರು. 15th ಫೈನಾನ್ಸ್ ಕಮಿಷನ್ ಬಂದಾಗ ಇದೆಲ್ಲ ಚರ್ಚೆ ಆಗಿದೆ, ಆಗಲಿಲ್ಲ ಅಂತಲ್ಲ. ಓಕೆ. ಅದಕ್ಕೆ ಅವ್ರೇನು ಹೇಳಿದ್ರು ಅಂದರೆ, ಇಲ್ಲ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂತ ತೊಗೊಳ್ತೀವಿ, ಇದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಅವ್ರಿಗೆ ನಾವು ವೇಟೇಜ್ ಕೊಡ್ತೀವಿ ಅಂತ 12% ವೇಟೇಜ್ ಕೊಟ್ಟರು. ಸರಿ. ಬಟ್ ಇದು ನಲ್ಲಿಫೈ ಆಗೋಯ್ತಿಲ್ಲ. ಈ ಟ್ಯಾಕ್ಸ್ ಎಫರ್ಟ್ಗೂ 2% ಎಕ್ಸ್ಟ್ರಾ ಸೇರಿಸಿದ್ರು ಅವರು. ಬಟ್ ನಮ್ಗೆ ನಲ್ಲಿಫೈ ಆಗಿದ್ದಿಲ್ಲೆಲ್ಲ ನಲ್ಲಿಫೈ ಆಗೋಯ್ತು. ಹಾಗಾಗಿ ಏನಾಯಿತು, ನಮಗೆ ಆಲ್ಮೋಸ್ಟ್ ನಮಗೆ ಬರಬೇಕಾಗಿದ್ದ ಹಣ ಏನಂದರೆ, ಮೇಜರಾಗಿ ಏನು ಅಂದರೆ, ನೀವು 14th ಇಂದ 15th ಕೊಡುವಾಗ ನಾವು ಒಂದು ಟಾರ್ಗೆಟಲ್ಲಿ ಇರ್ತೀವಿ, ನಮಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಅದಕ್ಕಿಂತ ನೀವು ಅಷ್ಟೇ ಉಳಿಸಿ, ಅಟ್ಲೀಸ್ಟ್ ಹೆಚ್ಚಿಗೆ ಮಾಡದೇ ಇದ್ರೂ ಪರವಾಗಿಲ್ಲ, ಅಷ್ಟೇ ಆದರೂ ಬಂದರೆ ಹೆಂಗೋ ಆಗುತ್ತೆ ಅಂತ. ಅದು ಒಂದು ವಾದ. ಎರಡನೇದೇನು ಅಂದರೆ, ನಮ್ಮದು ಬೇಸಿಕಲಿ ಒಂದು ಫಿಸ್ಕಲ್ ಫೆಡರಲಿಸಮ್ ಅಂದರೆ ಕೋಆಪರೇಟಿವ್ ಫೆಡರಲಿಸಮ್. ರೈಟ್. ಒಂದು ಮನೇಲಿ 4 ಜನ 5 ಜನ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಓಕೆ. 5ನೇವನು ಸ್ವಲ್ಪ ಕಷ್ಟಪಡ್ತಾ ಇದ್ದಾನೆ ಬೆಳವಣಿಗೆ ಆಗಲಿಕ್ಕೆ ಅಂದಾಗ, ಓಕೆ. ಇನ್ನು 3 ಜನ ಚೆನ್ನಾಗಿ ಬೆಳವಣಿಗೆ ಅವ್ನಿಗೆ ಪುಷ್ ಕೊಡಬೇಕು. ಕರೆಕ್ಟ್. ಅಂದರೆ ನಮ್ಮದು ಒಂದು ಒಕ್ಕೂಟ ವ್ಯವಸ್ಥೆ ಆಗಿರೋದ್ರಿಂದ, ಕರೆಕ್ಟ್, ನಾವೀಗ ಅವನಿಲ್ಲ, ಅವನಿಗೆ ಆಗ್ತಾ ಇಲ್ಲ ಮೇಲ್ ಬರಲಿಕ್ಕೆ ಅಂದಾಗ ನಮ್ಮ ರಿಸೋರ್ಸಸ್ ಅಲ್ಲಿಗೆ ಹೋಗುತ್ತೆ. ಇದು ಇಂಡಿಯಾ, ಇದು ಓವರ್ ಆಲ್ ಭಾರತ. ಇದು ರೈಟ್. ಭಾರತದಲ್ಲಿ ನಾನು ಚೆನ್ನಾಗಿ ಆಗಿದ್ದೀನಿ ಅಂತ ಮಾತ್ರಕ್ಕೆ ಅವನು ನಂತರ ಆಗಬೇಕಲ್ವಾ? ಓಕೆ. ಅವನು ನಂತರ ಆಗಲಿ ಅನ್ನೋ ಕಾರಣಕ್ಕಾಗಿ ಇದೇನು ಮಾಡುತ್ತೆ, ಫೈನಾನ್ಸ್ ಕಮಿಷನ್ ಈ ರೀತಿಯಾದಂಥ ಡೆವಲ್ಯೂಷನ್ ಆಫ್ ದಿ ರಿಸೋರ್ಸಸ್ ಮಾಡುತ್ತೆ. ರೈಟ್. ಆವಾಗ ನಾನು ಇಲ್ಲ, ನನಗೆ ಮೊದಲು ಅದು ಒಂದು ಆರ್ಗ್ಯುಮೆಂಟ್ ದೃಷ್ಟಿಯಿಂದ ಅದು ಸರಿ, ನಾನು ಇಲ್ಲ ಅಂತ ಹೇಳಲ್ಲ. ನನಗೇನು ಅನಿಸ್ತಾ ಇತ್ತು ಅಂದರೆ, ಈಗ 14th ಫೈನಾನ್ಸ್ ಕಮಿಷನಲ್ಲಿ ನಾವು 100 ರೂಪಾಯಿ ಕೊಟ್ಟಾಗ ನಮಗೆ 53 ರೂಪಾಯಿ ಬರ್ತಾಯಿತ್ತು. ಕರೆಕ್ಟ್.
ಇವಾಗ ನಮಗೆ 15 ಫೈನಾನ್ಸ್ ಕಮಿಷನಲ್ಲಿ 40 ರೂಪಾಯಿ ಬರ್ತಾ ಇದೆ, 13 ರೂಪಾಯಿ ಪ್ರತಿ 100 ರೂಪಾಯಿ ಗ್ಲಾಸ್ ಆಗ್ತಾ ಇದೆ ನಿಮ್ಗೆ. ನೀವು ಉತ್ತರ ಪ್ರದೇಶಕ್ಕೆ 100 ರೂಪಾಯಿಗೆ 256 ರೂಪಾಯಿ ಕೊಡ್ತಾ ಇದ್ದೀರಿ, ಹೌದು. ಬಿಹಾರಕ್ಕೆ 298 ರೂಪಾಯಿ ಕೊಡ್ತಿದ್ದೀರಿ ಅಂತ ಹೇಳುವಂಥದ್ದು. ಹೌದು. ಈಗ ನನ್ನ ತಮ್ಮ ನನ್ನ ತಂಗಿ ಅವರು ಇನ್ನೂ ನನ್ನ ಲೆವೆಲ್ಗೆ ಬಂದಿಲ್ಲಪ್ಪ, ಡಿಸ್ಪ್ಯಾರಿಟಿ ಇದೆ ಅವರಲ್ಲಿ. ಭಾರತ ಇಡೀ ನಾವು ಇನ್ಕ್ಲೂಸಿವ್ ಗ್ರೋತ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದೀವಿ. ಬ್ಯೂಟಿಫುಲ್. ಈಗ 10th ಫೈನಾನ್ಸ್ ಕಮಿಷನ್, 11th ಫೈನಾನ್ಸ್ ಕಮಿಷನ್ ಟು ಬಿ ವೆರಿ ಪ್ರಿಸೈಸ್, 12th ಫೈನಾನ್ಸ್ ಕಮಿಷನ್ ಟು ಬಿ ವೆರಿ ಪ್ರಿಸೈಸ್, ಇವೆರಡನ್ನೂ ಮಾತಾಡಿದ್ದು ಇನ್ಕ್ಲೂಸಿವ್ ಗ್ರೋತ್. ಕರೆಕ್ಟ್. ಅವರೇ ಹೇಳಿರೋದು ಏನು ಅಂದರೆ ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿ ಆಗಬೇಕು ಅಂತ. ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿಯಲ್ಲಿ ಆಗದೇ ಇದ್ದಿದ್ದರಿಂದ ಆ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಹೋಗಿದೆ. ಇಫ್ ಐ ಕ್ಯಾನ್ ಆ್ಯಡ್ ಸಮಥಿಂಗ್ ಟು ದಿಸ್, 1971 ನಿಂದ 2011 ವರೆಗೂ ಕೂಡ 1971 ಸೆನ್ಸಸ್ ಮಾತ್ರ ತೆಗೆದುಕೊಳ್ತಾ ಇದ್ರು ಅಂತ ಅನ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟ್. 1971 ಸೆನ್ಸಸ್ ಮಾತ್ರ ತೆಗೆದುಕೊಳ್ತಾ ಇದ್ರು ಅಂತ ಅನ್ಕೊಳ್ತೀನಿ. ಅವಾಗ ಈ ಪಾಪ್ಯುಲೇಷನ್ ಅನುಪಾತ ಆಲ್ಮೋಸ್ಟ್ ಸೇಮ್ ಇತ್ತು, ಆಲ್ಮೋಸ್ಟ್ ಸಿಮಿಲರ್ ಆರ್ ಮೇ ಬಿ ಫ್ಯೂ ಮಿಲಿಯನ್ ಡಿಫರೆನ್ಸ್ ಪರ್ಸೆಂಟೇಜ್ ನಾವು ಗ್ರೋತ್ ಪರ್ಸೆಂಟೇಜ್ ಅಲ್ಲಿ. ಐ ಥಿಂಕ್ ವೆನ್ ಯು ಆರ್ ಡಿಸ್ಕಸಿಂಗ್ 6 ಮಾನದಂಡಗಳ ಬಗ್ಗೆನೂ ಹೇಳಿದ್ರೆ ಐ ಥಿಂಕ್ ವೀಕ್ಷಕರಿಗೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಅಂತ ಅನ್ಕೊಂತೀನಿ. ಒಂದೇ ಮಾನದಂಡದ ಬಗ್ಗೆ ನಾವು ಮಾತಾಡಿದ್ವಿ, ಅಂದ್ರೆ ಓನ್ಲಿ ಹೆಡ್ ಕೌಂಟ್ ಮಾತ್ರ ಮಾತಾಡ್ತಾ ಇದೀವಿ, ಎನ್ವೈರನ್ಮೆಂಟ್ ಫಾರೆಸ್ಟ್ ಒಂದು ಮಾತಾಡಿದ್ವಿ, ದೇರ್ ಆರ್ ಅನದರ್ 4 ಮಾನದಂಡಗಳು. ಐ ನೋ ದಿ ಪ್ಯಾರಾಮೀಟರ್ಸ್, ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಕೇಶವ್ ಸರ್ ನಿಮಗೆ ಅವಕಾಶ ಕೊಡ್ತೇನೆ. ನಾನು BV ಶಿವಶಂಕರ್ ಸರ್ಗೆ ಹೋಗ್ತೀನಿ. ಸರ್, ಯುವರ್ ಟೇಕ್ ಆಫ್ ಯುವರ್ ವರ್ಡ್ ಆನ್ ದಿಸ್ ಪ್ಲೀಸ್, ದಯಮಾಡಿ. ಚಂದನ್, ಈಗ ಈ ರಾಜಕೀಯದ ಪರಿಸ್ಥಿತಿಯನ್ನ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಇಟ್ಕೊಂಡು ಅನಲೈಸ್ ಮಾಡೋದಾದ್ರೆ 2024 ಲೋಕಸಭಾ ಎಲೆಕ್ಷನ್ಸ್ ಗೆ ಬಿಜೆಪಿ ಒಂದು ಎಡ್ಜ್ ಅನ್ನ ತಗೊಂಡಿತ್ತು. ಒಂದು ರಾಮ ಮಂದಿರದ ಅಂದ್ರೆ ಅಯೋಧ್ಯೆಯ ಯೂಫೋರಿಯಾನ ಕ್ರಿಯೇಟ್ ಮಾಡೋದ್ರ ಮೂಲಕ ಕಾಂಗ್ರೆಸ್ ದಿಂದ ಅಥವಾ ಇಂಡಿಯಾ ಒಕ್ಕೂಟದಿಂದ ಒಂದ್ ಸ್ವಲ್ಪ ಎಡ್ಜ್ ಅನ್ನ ತಗೊಂಡಂಗಿತ್ತು. ಇಂಥ ಸಂದರ್ಭದಲ್ಲಿ DK ಸುರೇಶ್ ಅವರು ಈ ತರದೊಂದು ಏನೋ ಒಂದು ಬಹಳ ಕಾಂಟ್ರವರ್ಸಿಯಲ್ ಆದಂತಹ ಒಂದು ರಿಮಾರ್ಕ್ ಅನ್ನ ಮಾಡೋದ್ರ ಮೂಲಕ ಒಂದು ಹೊಸ ತರದ ಅಂದ್ರೆ ಈ ಮಧ್ಯದಲ್ಲಿ ಒಂದು ಏನು ಡಿಬೇಟ್ ಅನ್ನ ಹುಟ್ಟಾಕಿದ್ರಿಂದ ಕಾಂಗ್ರೆಸ್ಗೂ ಕೂಡ ಒಂದು ಇಶ್ಯೂ ಸಿಕ್ಕದಂಗಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರು ಜಂತರ್ ಮಂತರ್ ಅಲ್ಲಿ ಹೋಗಿ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬುಧವಾರ. ಅದರ ಮಾರನೇ ದಿನ ಕೇರಳದವರು ಕೂಡ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಈ ಒಂದು ನೆಪದಲ್ಲಿ ಅಂದ್ರೆ DK ಸುರೇಶ್ ಅವರ ಮಾತನ್ನ ಎಷ್ಟು ಒಪ್ತಿ ಬಿಡ್ತೀವಿ ಅನ್ನೋದು ಬೇರೆ ವಿಚಾರ. ಆದ್ರೆ ಆ ಮಾತಿನ ಇಂದ ಟ್ರಿಗರ್ ಆಗಿದ್ದೇನೆಂದ್ರೆ ಒಂದು ರೀತಿಯಲ್ಲಿ ಈ ತರದ ಒಂದು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಏನು ರಿಸೋರ್ಸಸ್ ಅಮಾಂಗ್ ಸ್ಟೇಟ್ಸ್ ಅನ್ನೋದು ಒಂದು ರೀತಿಯಲ್ಲಿ ಡಿಬೇಟ್ ಆಗಿದ್ದು ಒಂದು ರೀತಿ ಒಳ್ಳೇದು. ಇದಾದ್ಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಈಗ ಕರ್ನಾಟಕದ ವಿಚಾರ ಅಂತ ಬಂದಾಗ ಕರ್ನಾಟಕ ಎಷ್ಟು ಅಂದ್ರೆ ಒಂದು ರಾಷ್ಟ್ರೀಯ ಪ್ರಜ್ಞೆಯನ್ನ ಆದ್ಯಂತವಾಗಿ ನಿಷ್ಠೆಯಿಂದ ದೇಶಭಕ್ತಿಯಿಂದ ತೋರಿಸ್ಕೊಂಡು ಬಂದಂತ ರಾಜ್ಯ. ಹಾಗಾಗಿ ಅವರು ಇದು ಏನಂತಂದ್ರೆ ಒಂದು ಪ್ರಾದೇಶಿಕ ಪಕ್ಷವನ್ನ ಬೆಳೆಸ್ಕೊಳ್ಳಿಲ್ಲ. ನಾವೇನು ಒಕ್ಕೂಟ ವ್ಯವಸ್ಥೆ ಅಂತ ನಾವು ಹೇಳ್ತೀವಿ, ಅದಕ್ಕೆ ಒಂದು ಅತ್ಯಂತ ಗೌರವ ಕೊಟ್ಟು ಒಂದ್ ರೀತಿ ಭಾವನಾತ್ಮಕವಾಗಿ ನಮ್ಮದು ದೇಶ ಇದು ಅನ್ನೋ ಕಾರಣಕ್ಕೆ ಅದು ಒಂದು ಒಕ್ಕೂಟ ವ್ಯವಸ್ಥೆಗೆ ಒಳಗಾಗಿ ರಾಷ್ಟ್ರೀಯ ಪಕ್ಷಗಳನ್ನೇ ಗೆಲ್ಲಿಸ್ಕೊಂಡು ಬಂದ್ರು ಕನ್ನಡದವರು. ಆದರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ನ್ಯಾಯ ಸಿಕ್ಕಿಲ್ಲ, ಅನ್ಯಾಯ ಆಗಿದೆ ಅನ್ನೋದು ಬಹಳ ಒಂದು ರೀತಿಯಲ್ಲಿ ನಿಜವಾದಂತ ಅಂಶ. ಯಾಕೆ ಅಂತಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ 14th ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಕಮಿಷನ್ ಅದರ ಟೆಕ್ನಿಕಾಲಿಟೀಸ್ ಅನ್ನ ಪಕ್ಕಕ್ಕೆ ಇಡೋಣ. ಯಾಕೆಂದ್ರೆ 14th ಫೈನಾನ್ಸ್ ಕಮಿಷನ್ ಆಗುವಾಗ ಪ್ಯಾರಾಮೀಟರ್ಸ್ ಚೇಂಜ್ ಆಯ್ತು. ಅಂದ್ರೆ ನಮ್ಗೆ ಸೆಂಟರ್ ಇಂದ ಸ್ಟೇಟ್ ಗಳಿಗೆ ಬರುವಂತ ಒಂದು ಏನು ಅನುದಾನ ಅನ್ನೋದೇನಿದೆ 2 ರೂಪದಲ್ಲಿ ಬರುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಮತ್ತೆ ಇನ್ನೊಂದು ಟ್ಯಾಕ್ಸ್ ಡೆವಲ್ಯೂಷನ್ ಫ್ರಮ್ ಡಿವಿಸಿಬಲ್ ಪೂಲ್ ಅಂತ. 14th ಫೈನಾನ್ಸ್ ಕಮಿಷನ್ ಇರೋವರೆಗೂ ಕೂಡ ಏನಿತ್ತಂದ್ರೆ ಡೆವಲ್ಯೂಷನ್ 38% ಇತ್ತು. ಇವಾಗ ಅವಾಗ ಏನ್ ಮಾಡಿದ್ರು, ಇದು ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಗೆ ಕೊಡುವಂತ ಹಣನ ಕಮ್ಮಿ ಮಾಡಿ 42% ಮಾಡಿದ್ರು. ಆಮೇಲೆ ಅಂದ್ರೆ ಡೆವಲ್ಯೂಷನ್ ಇಂದ ಆಮೇಲೆ ಅಲ್ಲಿಂದ 1% ಕಾಶ್ಮೀರಕ್ಕೆ ಅಂತ ಕೊಟ್ಟು 41% ಮಾಡ್ಕೊಂಡ್ರು. ಆಮೇಲೆ ಪ್ಯಾರಾಮೀಟರ್ಸ್ ಇದೆ, ಆ ಪ್ಯಾರಾಮೀಟರ್ಸ್ ಗೆ ಒಂದು ಜಸ್ಟಿಫಿಕೇಶನ್ ಇದೆ. ಆ ಪ್ಯಾರಾಮೀಟರ್ಸ್ ನಮ್ಗೆ ಕರ್ನಾಟಕಕ್ಕೆ ಒಂದು ನ್ಯಾಯ ಸಿಕ್ಕೋ ತರ ಇವರು ಸ್ಟೇಟ್ ಅಂದಿನ ಗವರ್ಮೆಂಟ್ ಆಫ್ ದಿ ಡೇ, ಇದು ಫೈನಾನ್ಸ್ ಕಮಿಷನ್ ಆಫ್ ದಿ ಡೇ ಅದ್ರ ಮುಂದೆ ಅವರು ಆರ್ಗ್ಯುಮೆಂಟ್ ಮಾಡ್ಬೇಕು. ಅದ್ರ ಪ್ರಕಾರ ಅವ್ರು ಏನಂದ್ರೆ ನಾವು ಜನಸಂಖ್ಯಾ ನಿಯಂತ್ರಣವನ್ನ ನಾವು ಚೆನ್ನಾಗಿ ಮಾಡಿದ್ದೀವಿ, ಫಾರೆಸ್ಟೇಷನ್ ಇದು ಈ ತರ ಡಿಸ್ಪ್ಯಾರಿಟಿ ಇರುತ್ತೆ, ಇಷ್ಟು ಅನಾಮಲಿ ಇರುತ್ತೆ, ಹಾಗಾಗಿ ನಮ್ಗೆ ನ್ಯಾಯ ಕೊಡಬೇಕು ಅಂತೇಳಿ ಸ್ಟೇಟ್ ಗವರ್ನಮೆಂಟ್ಗಳು ವಾದ ಮಾಡಿ ಅವ್ರ ನ್ಯಾಯನ ಗಿಟ್ಟಿಸ್ಕೋಬೇಕು ಅನ್ನೋದು ಕರೆಕ್ಟ್. ಆದ್ರೆ ಒಂದಂತೂ ನಿಜ,
ಇಲ್ಲಿ ಒಂದು ಈ ಟೆಕ್ನಿಕಾಲಿಟೀಸ್ ಅನ್ನ ಬಿಟ್ಟಾಗ ಕರ್ನಾಟಕಕ್ಕೆ ಆಗಿರುವಂತ ಅನ್ಯಾಯವನ್ನ ನೋಡೋಣ. ಹಾರ್ಟ್ ಬರ್ನ್ ಹೆಂಗೆ ಕ್ರಿಯೇಟ್ ಆಗಿದೆ ಅಂತ. ಈಗ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಬಿಕಾಸ್ ಆಫ್ ದಿ ಚೇಂಜ್ ಇನ್ ಪ್ಯಾರಾಮೀಟರ್ಸ್ ಒಂದಷ್ಟು ನಷ್ಟ ಆಯ್ತು. ಕರೆಕ್ಟ್. 62,000 ಕೋಟಿ ಅಂತ ಅನ್ಕೊಳ್ಳೋಣ. ಕರೆಕ್ಟ್. ಅದನ್ನ ಗಮನಿಸಿದಂತ ಅದೇ ಕಮಿಷನ್ ಏನ್ ಮಾಡ್ತು ಅಂದ್ರೆ 2 ಸ್ಟೇಟ್ಗಳಿಗೆ ಒಂದು ವಿಶೇಷ ಅನುದಾನವನ್ನ ರೆಕಮೆಂಡ್ ಮಾಡ್ತು, ಕರ್ನಾಟಕ ಮತ್ತೆ ತೆಲಂಗಾಣಕ್ಕೆ. ಅಂದ್ರೆ 5,000 ಕರ್ನಾಟಕಕ್ಕೆ 2018-19ರಲ್ಲಿ 5,300 ಕೋಟಿ ನೀವು ಕೊಡಿ ಅಂತ ಸೆಂಟ್ರಲ್ ಗವರ್ನಮೆಂಟ್ ಹೇಳಿದ್ರೆ ಅವ್ರು ಯಾಕೆ ಕೊಡ್ಲಿಲ್ಲ? ಇವರು ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್, ಕರ್ನಾಟಕದಿಂದ ರಾಜ್ಯಸಭೆಗೆ ಆರಿಸಿ ಹೋದಂತವ್ರು. ಫೈನಾನ್ಸ್ ಕಮಿಷನ್ ಕೊಟ್ಟಂತಹ ರೆಕಮೆಂಡೇಶನ್ ಅನ್ನ ಅವ್ರು ಒಪ್ಕೊಳ್ಳಿಲ್ಲ, ರಿಜೆಕ್ಟ್ ಮಾಡ್ತಾರೆ. ಅದು ಕೋವಿಡ್ ಅಂತ ಒಂದು ಪರಿಸ್ಥಿತಿ. ಕರ್ನಾಟಕ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ಎರಡನೇದು ನೀರಾವರಿ ವಿಚಾರ ಇರಲಿ. ಈಗ ಫಾರ್ ಎಕ್ಸಾಂಪಲ್ ಅಪ್ಪರ್ ಭದ್ರಾ ಇವರು ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿ ಅದಕ್ಕೆ ವಿಶೇಷ ಅನುದಾನ ಕೊಡ್ತೀವಿ ಅಂತ ಬಜೆಟ್ ಅಲ್ಲಿ ಹೇಳಿದ್ಮೇಲೆ ಅದರದ್ದು ಒಂದು ನ್ಯಾಯ ಪೈಸೆ ಕೊಡ್ಲಿಲ್ಲ. ಕರೆಕ್ಟ್. ಆಮೇಲೆ ಈಗ ಇದು ಆಲ್ಮಟ್ಟಿ ಇದು ಅದೇನಂತಂದ್ರೆ ಇದು ಟ್ರಿಬ್ಯುನಲ್ ಅವಾರ್ಡ್ ಅನ್ನ ನೋಟಿಫೈ ಮಾಡ್ಬೇಕು, ಸೆಂಟರ್ ನೋಟಿಫೈ ಮಾಡಿದ್ರೆ ಸರಿ ಹೋಗುತ್ತೆ, ಅದನ್ನ ಮಾಡಿಲ್ಲ. ಮಹದಾಯಿ ಅದಕ್ಕೆ ಗ್ರೀನ್ ಏನು ಕ್ಲಿಯರೆನ್ಸ್ ಅನ್ನ ಕೊಟ್ಟು ಪ್ರಕಾಶ್ ಜಾವಡೇಕರ್ ಸಿಎಂ ಆಗಿದ್ದಾಗ ಅದನ್ನ ವಾಪಸ್ ತಗೊಂಡ್ಬಿಡ್ತಾರೆ ಗೋವಾ ಕಾರಣಕ್ಕೋಸ್ಕರ, ಗೋವಾ ಎಲೆಕ್ಷನ್ಗೋಸ್ಕರ. ಆಮೇಲೆ ಬರ ಪರಿಹಾರ ತಗೊಳ್ಳಿ. ಈಗ ಬರ ಅನ್ನೋದು ಅದರಲ್ಲಿ ರಾಜಕೀಯ ಮಾಡೋದು ಯಾರು ಕ್ಷಮಿಸ್ತಾರೆ? ಅದೇನೋದಕ್ಕೆ ಸೆಪ್ಟೆಂಬರ್ 14ನೇ ತಾರೀಕು ಬರ ಘೋಷಣೆ ಮಾಡಿ ಅವ್ರಿಗೆ ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಟೀಮು ಅಕ್ಟೋಬರ್ ನಲ್ಲಿ ಬಂದ್ರೆ ಅಕ್ಟೋಬರ್ 10ನೇ ತಾರೀಕು ಅವ್ರು ಸ್ಟಡಿ ಮುಗಿಸಿ ಅಕ್ಟೋಬರ್ 13ನೇ ತಾರೀಕು ರಿಪೋರ್ಟ್ ಕೊಡ್ತಾರೆ. ಆಮೇಲೆ ಸ್ಟೇಟ್ ಗವರ್ನಮೆಂಟ್ ಇಂದ 3 ಮೆಮೊರಂಡಮ್ ಹೋಗುತ್ತೆ. ಆಮೇಲೆ ಅದು ಸಿಎಂ ಹೋಗ್ತಾರೆ. ಇವತ್ತಿನವ್ರಿಗೆ ಆಮೇಲೆ ಒಂದ್ ಕಡೆ ಅವ್ರು ಹೇಳ್ತಾರೆ ಡಿಸೆಂಬರ್ 23ನೇ ತಾರೀಕು ಹೈ ಲೆವೆಲ್ ಕಮಿಟಿಯನ್ನ ನಾವು ಕರಿತೀವಿ, ಮೀಟಿಂಗ್ ಮಾಡ್ತೀವಿ ಅಂತ ಅಮಿತ್ ಶಾ. ಇದುವರೆಗೂ ಮಾಡಿಲ್ಲ. ಒಂದು ನ್ಯಾಯ ಪೈಸಾ ಬರ್ಲಿಲ್ಲ ಅನ್ನೋದು ಕಾಂಗ್ರೆಸ್ನವ್ರು ದೂರ್ತಾರೆ ಅನ್ನೋದು, ಕಾಂಗ್ರೆಸ್ ಅವರೇ ದೂರಿದ್ರು ಕೂಡ ಅದು ನಿಜ ತಾನೇ. ರೈಟ್. ಹಾಗೇನೆ ಕಾಂಗ್ರೆಸ್ ಅವರು ಅಷ್ಟೇನೆ. ಅಂದ್ರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ರಾಜಕೀಯವನ್ನ ಮಾಡೋದ್ ಬಿಟ್ಟು ಈ ಸ್ಟೇಟ್ ನಾವೇನ್ ಮಾಡಿದೀವಿ ಅಂತ ಒಂದು ಆತ್ಮಾವಲೋಕನ ಮಾಡ್ಕೊಂಡ್ರೆ ಅಲ್ಲಿ ತಪ್ಪು ಅನ್ನೋದು ಅವ್ರಿಗೆ ಕಾಣಿಸುತ್ತೆ. ಅದನ್ನ ರೆಕ್ಟಿಫೈ ಮಾಡ್ಕೊಂಡ್ರೆ ಮಾತ್ರ ಇವರನ್ನ ನಾವು ಮುತ್ಸದ್ದಿಗಳು ಅಂತ ಕರಿಬಹುದು. ಈ ರಾಷ್ಟ್ರೀಯ ಪಕ್ಷಗಳು ಆ ರಾಷ್ಟ್ರದ ಒಂದು ಏಕತೆಯನ್ನ, ಸಮಗ್ರತೆಯನ್ನ ಕಾಪಾಡೋದ್ರ ಬಗ್ಗೆ ಅವ್ರಿಗೆ ಹೆಚ್ಚು ಒಂದು ರೀತಿಯಲ್ಲಿ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನ ಅರಿತು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ನಡ್ಕೊಳ್ಬೇಕು. ಕಾಂಗ್ರೆಸ್ ಹೋಗ್ಬಿಟ್ಟು ಅಲ್ಲಿ ಜಂತರ್ ಮಂತರ್ ನಲ್ಲಿ ಒಂದು 2 ಅವರ್ ಏನೋ ಒಂದು ಧರಣಿ ಮಾಡಿ ಒಂದು ಪೊಲಿಟಿಕಲ್ ಸ್ಕೋರ್ ಮಾಡ್ಕೊಂಡು ಬಂದ್ಬಿಡೋದಲ್ಲ. ಅವ್ರಿಗೂ ಒಂದು ರಾಷ್ಟ್ರೀಯ ಪಕ್ಷ ಇರ್ಬೇಕು, ಇವ್ರಿಗೂ ಇರ್ಬೇಕು. ಈ ಜವಾಬ್ದಾರಿಯನ್ನ ಬಿಟ್ರೆ ಜನಗಳಿಗೆ ಅವ್ರು ಮಾಡಿದಂತ ಅನ್ಯಾಯ ಅಂತ ನನ್ಗನ್ಸುತ್ತೆ. ರೈಟ್ ಸರ್, ವೆಲ್ ಸೆಡ್. ನಾನು ಮತ್ತೆ ನಿಮ್ಮನ್ನು ಮಾತನಾಡಿಸ್ತೇನೆ. ನೌ ಐ ವಿಲ್ ಗೋ ಟು ಅನಿಲ್. ಅನಿಲ್, ಕ್ಷಮಿಸಿ, ಬಹಳ ಹೊತ್ತು ನಿಮ್ಮನ್ನು ನಾನು ಹಾಗೆ ಕೂಡಿಸಿದ್ದೆ, ಕ್ಷಮಿಸಬೇಕು. ರಾಜಗೌಡ್ರೆ, ತಾವು ಕೂಡ ಕ್ಷಮಿಸಬೇಕು. ಯಾಕಂದರೆ ಒಂದು ಮಂಥನವಾಗ್ಬಿಡ್ಲಿ, ಎಲ್ಲರಿಂದ ಮಾತುಗಳು ಬಂದ್ಬಿಡ್ಲಿ ಅಂತ. ನಾನು ಕೂಡ ನಿಮಗೆ ಅನ್ಇಂಟರಪ್ಟೆಡ್ ಟೈಮ್ ಕೊಡ್ತೀನಿ. ಇವಾಗ ಐ ವಿಲ್ ನಾಟ್ ಇಂಟರಪ್ಟ್ ಯು ಅಟ್ ಆಲ್ ಟು ಪುಟ್ ಯುವರ್ ವ್ಯೂಸ್. ದಯಮಾಡಿ ಗೋ ಅಹೆಡ್ ಪ್ಲೀಸ್ ಅನಿಲ್. ಚಂದನ್, ಒಂದು ನಾವೆಲ್ಲ ಆಲೋಚನೆ ಮಾಡಬೇಕಾಗಿರೋದೇನೆಂದರೆ, ಒಂದು ಸ್ಟೇಟ್ಗಳು ಯೂನಿಯನ್ ಟೆರಿಟರಿಗಳಿಗೆ ಸೇರಿದ್ರೆ ಮಾತ್ರನೇ ಒಂದು ದೇಶ ಆಗೋಕ್ಕೆ ಸಾಧ್ಯ. ಇವತ್ತು ನಮ್ಮ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳು ಸೇರ್ತವೆ, ಯೂನಿಯನ್ ಟೆರಿಟರಿಗಳು ಸೇರ್ತವೆ. ಎಲ್ಲ ರಾಜ್ಯಗಳು ಅವ್ರದ್ದೇ ಆದಂಥ ತೆರಿಗೆ ಪಾಲನ್ನು ಅವರು ಪ್ರತಿ ವರ್ಷ, ಪ್ರತಿ ಮಂತು, ಪ್ರತಿ ಕ್ವಾರ್ಟರು, ಪ್ರತಿ ಹಾಫ್ ಇಯರು ಒಂದು ಸರಿ ವಿಡ್ರಾ ಮಾಡ್ಕೊಳ್ತದೆ ಬೇರೆ ಬೇರೆ ಸ್ಕೀಮ್ಗಳಲ್ಲಿ. ಅದೇ ಥರದ ಕರ್ನಾಟಕ ರಾಜ್ಯದಿಂದ ಹೋಗುವಂಥ ತೆರಿಗೆಗಳು, ಟ್ಯಾಕ್ಸ್ ರೂಪದಲ್ಲಿ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, GST ಆಗಿರ್ಬೋದು, ಫ್ಯೂಲ್ ಟ್ಯಾಕ್ಸ್ ಆಗಿರ್ಬೋದು, ಸೆಸ್ ಆಗಿರ್ಬೋದು, ಸರ್ಚಾರ್ಜ್ ಆಗಿರ್ಬೋದು, ಇಷ್ಟು ಟ್ಯಾಕ್ಸ್ಗಳು ಡೈರೆಕ್ಟಾಗಿ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಹೋಗ್ತದೆ, ಕೇಂದ್ರದಿಂದ ನಮಗೆ ವಾಪಸ್ ಬರ್ತದೆ. ಈ ಒಂದು ಪ್ರೋಸೆಸ್ನಲ್ಲಿ ನಮಗೆ ಅನ್ಯಾಯ ಎಲ್ಲ ಆಗ್ತಾಯಿದೆ. ಸಿದ್ದರಾಮಯ್ಯನವರು ದೀರ್ಘವಾದಂಥ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಅವರು 5 ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. 14th and 15th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಎಲ್ಲೇ ಅನ್ಯಾಯ ಆಯಿತು, GSTಯಲ್ಲಿ ನಮ್ಗೆ ಅನ್ಯಾಯ ಎಲ್ಲೇ ಆಯಿತು, ಸೆಸ್ ಮತ್ತು ಸರ್ಚಾರ್ಜಸ್ ಅಲ್ಲಿ ನಮ್ಗೆ ಅನ್ಯಾಯ ಎಲ್ಲೇ ಆಯಿತು, ನೀರಾವರಿ ಯೋಜನೆಗಳಲ್ಲಿ ನಮ್ಗೆ ಅನ್ಯಾಯ ಎಲ್ಲ ಆಯಿತು, ಆಮೇಲೆ ಈಗ ಡ್ರಾಟ್ ಬಂದಾಗ ನಮ್ಗೆ ಅನ್ಯಾಯ ಎಲ್ಲೇ ಆಯಿತು. ಈಗ ನಮ್ಮ ಇವ್ರು ಹೇಳ್ಬೇಕಾದ್ರೆ ಕೇಶವ್ ಅವ್ರ ಹೇಳಿದ್ರು 14th and 15th ಕಮಿಷನ್ ಒಳಗೆ 14th ಫೈನಾನ್ಸ್ ಕಮಿಷನಲ್ಲಿ 4.71% ಡಿಫರೆನ್ಸ್ ಇತ್ತು, ಆ್ಯಂಡ್ 15th ಫೈನಾನ್ಸ್ ಕಮಿಷನಲ್ಲಿ 3.64 ನಮಗೆ ಡಿಫರೆನ್ಸ್ ಇತ್ತು. ಸರಿಸುಮಾರು 62,000 ಕೋಟಿ, ಟು ಬಿ ವೆರಿ ಪ್ರಿಸೈಸ್ 62,098,000 crore
ನಮ್ಗೆ ಬರಬೇಕಾಗಿದ್ದಂತ ಹೋತಾಯ್ತು. ಅಷ್ಟು ಬರಬೇಕಾಗಿತ್ತು. ಅದಾಗಿದ್ಮೇಲೆ ಇಂಟ್ರಿಮ್ ಬಜೆಟ್ ಅಲ್ಲಿ ಮೇಡಮ್ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ 3,000 ಕೋಟಿ ನಾವು ಲೇಕ್ ಅಂಡ್ ವಾಟರ್ ಬಾಡಿಗೆ ಇಡ್ತೀವಿ ಅಂಡ್ 3,000 ಕೋಟಿ ರೂಪಾಯಿನ ನಾವು ಏನು ಪೆರಿಫೆರಲ್ ರಿಂಗ್ ರೋಡಿಗೆ ಇಡ್ತೀವಿ ಅಂತ. ಅಲ್ಲಿಗೆ 6,000 ಕೋಟಿ ಆಯಿತು. 6,000 ಪ್ಲಸ್ ದೇರ್ ವಾಸ್ ಅ ಸ್ಪೆಷಲ್ ಗ್ರಾಂಟ್ ಆಫ್ 5,495 crore which was being released by finance minister, honorable finance minister. Total sum of rupees as for the 15th finance commission was 73,593 crore as per the government data given by the central government, authenticated by the state government. ಒಂದು ಇಲ್ಲಿ ಎರಡನೇ ವಿಚಾರ ಏನು ಅಂತಂದರೆ, ಇವತ್ತು GSTಯಲ್ಲಿ ವಿ ಹ್ಯಾವ್ ಪೇಡ್ 15% ಮೋರ್, 15% ನಾವು ಜಾಸ್ತಿ ಕಟ್ತಾ ಇದ್ದೀವಿ, ಫಾರ್ ವಿಚ್ ವಿ ಆರ್ ನಾಟ್ ಗೆಟಿಂಗ್ ಎನಿ. ಆ್ಯಕ್ಚುಲಿ ಏನು ಅಂತಂದರೆ ನಾರ್ಮಲಿ ದೆರ್ ಈಸ್ ಕೇಶವ್ ಹ್ಯಾಸ್ ಟು ಪುಟ್ ಮೋರ್ ಲೈಟ್ ಆನ್ ಟು ಇಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ತೆರಿಗೆ ಜಾಸ್ತಿ ಕಲೆಕ್ಟ್ ಮಾಡಿದಾಗ ದೆರ್ ಈಸ್ ಅ ರಿವಾರ್ಡ್ ಫಾರ್ ಎವ್ರಿ ಸ್ಟೇಟ್ ವಿಚ್ ಇಸ್ ಗಿವನ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ವಿಚ್ ಇನ್ ದ ಥ್ರೂ ದ ಫೈನಾನ್ಸ್ ಕಮಿಷನ್. ಅದರಲ್ಲೂ ನಮಗೆ ಅನ್ಯಾಯ ಆಗಿದೆ. ಇವತ್ತು ಟೋಟಲ್ ನಾವು ಕಲೆಕ್ಟ್ ಮಾಡುವಂಥ ತೆರಿಗೆ 4,30,000 ಕೋಟಿ, ನಮಗೆ ಬರುವಂಥದ್ದು ಓನ್ಲಿ ಅಬೌಟ್ 50,275 ಕೋಟಿ ಬರ್ತದೆ. ಅಂದರೆ ವಿ ಆರ್ ಗೆಟಿಂಗ್ ಪೀನಟ್ಸ್. ಐ ಆಮ್ ನಾಟ್ ಟೆಲ್ಲಿಂಗ್ ಎನಿಥಿಂಗ್ ಫಾರ್ ಇಟ್. ಅಟ್ಲೀಸ್ಟ್ ನಮ್ಗೇನು ಪ್ರಾಮಿಸ್ ಮಾಡಿದ್ದೀರಿ 14th ಫೈನಾನ್ಸ್ ಕಮಿಷನ್ ಪ್ರಕಾರ, 15th ಫೈನಾನ್ಸ್ ಕಮಿಷನ್ ಪ್ರಕಾರ ಅದನ್ನಾರು ಕೊಡ್ರಪ್ಪ ಅಂತ ನಾವು ಕೇಳ್ತಾ ಇದ್ದೀವಿ. ಇವತ್ತು ಅದನ್ನೂ ಸಹ ಕೊಡ್ತಾ ಇಲ್ಲ. ಇವತ್ತು ಟೋಟಲ್ಲು 14th ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಕಮಿಷನ್ ಎರಡೂ ಸೇರಿ ಸರಿಸುಮಾರು 1,87,000 ಕೋಟಿ ಟೋಟಲ್ ಸ್ಟೇಟ್ ಮೇಲೆ ಡ್ಯೂ ಇದೆ. ಇವತ್ತು ಈ ವಿಚಾರವನ್ನು ನಾವು ಪತ್ರ ಮೂಲಕ ಬರೆದು ಕೇಳಾಯಿತು. ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗೂ ಸಹ ಕೇಳಾಯಿತು. ಆಮೇಲೆ ಇಲ್ಲಿಂದ ಡೆಲಿಗೇಷನ್ ಹೋಗಿತ್ತು ಡ್ರಾಟ್ ವಿಚಾರದಲ್ಲಿ, ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ. ಕೃಷ್ಣ ಗೌಡ್ರು ಒಂದು ಡೆಲಿಗೇಷನ್ ತೊಗೊಂಡೋಗಿದ್ರು. ಅವ್ರದ್ದು ಸಹ ನಮಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಅಮಿತ್ ಶಾ ಅವ್ರಿಗೂ ಸಹ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅಮಿತ್ ಶಾ ಇಸ್ಕೋ ಇಮಿಡಿಯೇಟ್ಲಿ ಹಮ್ ಲೋಗ್ ದೇಖ್ ಲೆಂಗೆ ಅಂತ ಹೇಳಿದ್ರು. ಇವತ್ತು ನಮ್ಮ ಸ್ನೇಹಿತರು ಶಿವಶಂಕರ್ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಮಹದಾಯಿ ವಿಚಾರದಲ್ಲಿ. ಇವತ್ತಿಗೂ ಸಹ ನಮಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ. GSTಯಲ್ಲಿ ನಮ್ಗೆ ಇವತ್ತು ಸಹ ಡ್ಯೂ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ. ನಾನು ಹೇಳ್ತಿರೋದು, ಲೆಟ್ ಅಸ್ ನಾಟ್ ಲುಕ್ ಇನ್ ಟು ಪಾಲಿಟಿಕ್ಸ್. ಇದು ಕಾಂಗ್ರೆಸ್ಸು BJP ಅನ್ನೋದಕ್ಕಿಂತನೂ ಇದನ್ನು ನಾವು ಒಂದು ಆ್ಯಂಗಲ್ ಆಫ್ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ವಿ ಆರ್ ಬೈಂಡೆಡ್ ಟು ದ ಕಾನ್ಸ್ಟಿಟ್ಯೂಷನ್. ನಮ್ಮ 7th subset of the constitution as per the finance commission says this is the rules and regulations, we are all binded to this constitution ಅಂತ ಹೇಳ್ತದೆ. ಅದರ ಪ್ರಕಾರ ನಾವು ಬೈಂಡ್ ಆಗಿ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ಸ್ಟೇಟ್ಸ್, ಬಿಹಾರ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು, ಪ್ರತಿಯೊಂದು ಸ್ಟೇಟ್ ಸಹ ನಮ್ಮದೇ ಸ್ಟೇಟ್ ಅಂದ್ಕೊಂಡು ನಾವು ಇವತ್ತಿನವರೆಗೂ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೀವಿ. at what cost? ವಿ ಆರ್ ಪೇಯಿಂಗ್ ಹೆವಿ ಫಾರ್ ಇಟ್. ಆ್ಯಂಡ್ ಇಂದಿದ್ದಂಥ ಸರ್ಕಾರ, 2 ಫೈನಾನ್ಸ್ ಕಮಿಷನ್ಗಳು ಯಾರಿದ್ದಾಗ ಆಯಿತು? 2 ಫೈನಾನ್ಸ್ ಕಮಿಷನ್ ವಾಸ್ ಇನ್ ದ ರೂಲ್ ಆಫ್ BJP. ಎರಡೂ ಸರ್ಕಾರ ಸಹ ಅಲ್ಲಿಂದ ಬರಬೇಕಾಗಿದ್ದಂಥ ಮೊತ್ತಗಳನ್ನ ಕೇಳೋದಕ್ಕೆ ಯಾಕೆ ವಿಫಲರಾದರು? ಇವತ್ತು 27 ಜನ ಸಂಸದರಿದ್ದಾರೆ. ಇವತ್ತು ಯಾಕೆ ಸಂಸದರುಗಳು ಮಾತಾಡ್ತಾ ಇಲ್ಲ ವಿಚಾರದ ಮೇಲೆ? ಸರಿ ಬಿಡಪ್ಪ, ಪರವಾಗಿಲ್ಲ, ಸಂಸದರು ಮಾತಾಡಲಿಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು, ವಿ ಶುಡ್ ಆಲ್ ಬಿ ಪ್ರೌಡ್. ಲೆಟ್ ಇಟ್ ಬಿ ಯಡಿಯೂರಪ್ಪ, ಲೆಟ್ ಇಟ್ ಬಿ ಬೊಮ್ಮಾಯಿ, ಲೆಟ್ ಇಟ್ ಬಿ ಸಿದ್ದರಾಮಯ್ಯನವರು. ಯಾರೇ ಬಂದರೂ ಸಹ ಅವರಿಗೆ ಕರೆದು ಕೂಡಿಸಿ ಅವ್ರಿಗೆ ಏನಾಗಬೇಕಾಗಿರುವಂಥದ್ದು ಮಾಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರದ ಕೆಲಸ ಮಾಡಬೇಕು. ಇವತ್ತು ಮಾತೆತ್ತಿದ್ರೆ ಭಾರತೀಯ ಜನತಾ ಪಾರ್ಟಿಯವರು ಏನೋ ನಮ್ಮ ಮೇಲೆ ಒಂದು ಫೇವರ್ ಮಾಡ್ದಂಗೆ ಮಾಡ್ತಾರೆ. ಇವತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ನಾಯಕರಾಗಿರ್ಬೋದು, ಕೇಂದ್ರದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ನಾಯಕರಾಗಿರ್ಬೋದು, ಮಾತೆತ್ತಿದ್ರೆ ನಾವು ನಿಮಗೆ ಕೊಟ್ಟಿದ್ದೀವಿ. ಇವತ್ತು ಮಾತಾಡ್ತಾ ವಿಶ್ವನಾಥ್ ಭಟ್ರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. 2004ರಿಂದ 2014ವರೆಗೂ ಕೊಟ್ಟಂಥ ಮೊತ್ತದ ಬಗ್ಗೆ ಮಾತಾಡಿದ್ರು. ಕ್ಯಾನ್ ಐ ಜಸ್ಟ್ ಫಾರ್ ಅನ್ ಅಂಡರ್ಸ್ಟ್ಯಾಂಡಿಂಗ್, ವಾಟ್ ವಾಸ್ ದ ಬಜೆಟ್ ಸೈಜ್? ಬಜೆಟ್ ಸೈಜ್ ಏನಿತ್ತು ಅವತ್ತು? ವಾಟ್ ಇಸ್ ದ ಬಜೆಟ್ ಸೈಜ್ ಟುಡೇ? ಆ್ಯಂಡ್ ಲೆಟ್ ಮಿ ಜಸ್ಟ್ ಗಿವ್ ಯು ಅ ಸ್ಮಾಲ್ ಎಕ್ಸಾಂಪಲ್. 21 lakh crores ಇತ್ತು, ಇವಾಗ 40. ಅಲ್ಲ, that was in 17 and 18. Okay. 17 and 18 ನಲ್ಲಿ ನಮ್ಮ ಬಜೆಟ್ ಗಾತ್ರ ಇದ್ದಿದ್ದು ಬಂದ್ಬಿಟ್ಟು 21 lakh 46,735 crores. And the devolution what we were getting was, ಒಂದು ನಿಮಿಷ, devolution ನಮಗೆ ಏನು ಸಿಗ್ತಾ ಇತ್ತು ಅಂದ್ರೆ 31,908 ಕೋಟಿ. and special grants on the schemes we were getting about 16,082 crores. In total 47,990 crore. ಒಂದು ನಿಮಿಷ,
ಒಂದು ನಿಮಿಷ, ಇಷ್ಟೆಲ್ಲ ನಮಗೆ ಬರ್ತಾ ಇದ್ದಿದ್ದು ಯಾವಾಗ 17-18 21 lakh crore ಬಜೆಟ್ ಇದ್ದಿದ್ದು, 45 ಕೋಟಿ ಬಜೆಟ್ ಇದ್ದಾಗ ನಾವು ಬಂದಿದ್ದಂತ ಹಣ ಎಷ್ಟು? 50,235 ಕೋಟಿ. ಅಂದ್ರೆ ಸರಿಸುಮಾರು 3,250 ಕೋಟಿ ಮಾತ್ರನೇ ಜಾಸ್ತಿ. ಎಟ್ ದ ಕಾಸ್ಟ್ ಆಫ್ ವಾಟ್? ಎಟ್ ದ ಕಾಸ್ಟ್ ಆಫ್ 50% ಡಿಫರೆನ್ಸ್ ಇನ್ ದ ಬಜೆಟ್. ಇದು ಹೆಂಗಾಗ್ತದೆ ಸ್ವಾಮಿ? ಹೌ ಇಸ್ ಇಟ್ ಪಾಸಿಬಲ್? ಇಸ್ ದೇರ್ ಎನಿ ಕ್ಯಾಲ್ಕುಲೇಷನ್? ಎಟ್ ದ ಸೇಮ್ ಟೈಮ್ ಸರ್ಚಾರ್ಜಸ್ ಮೇಲೆ ತೆರಿಗೆ ನಾವು ಕಟ್ತಿರುವಂತದ್ದು ನಮಗೆ ವಾಪಸ್ ಬರ್ತಾ ಇಲ್ಲ, ಸೆಸ್ ಮೇಲೆ ನಾವು ಕಟ್ತಿರುವಂತದ್ದು ವಾಪಸ್ ಬರ್ತಾ ಇಲ್ಲ. ಇವತ್ತಿಗೆ ಡಿಫೆನ್ಸ್ಗೆ ನಾವು ಕಲೆಕ್ಟ್ ಮಾಡಿರುವಂತ ಮೊತ್ತ ಎಂಟೈರ್ ಮೊತ್ತದಲ್ಲಿ ಡಿಫೆನ್ಸ್ 1% ತೆಗೆದಿರ್ತಾರೆ, ಅದು ಸಹ ನಮಗೆ ವಾಪಸ್ ಬರ್ತಾ ಇಲ್ಲ. ಅನಿಲ್ ಇದಕ್ಕೆ ಇನ್ನೊಂದು ಆಯಾಮದ ಉತ್ತರವನ್ನ ಬಿಜೆಪಿಯ ಹಲವು ಸ್ನೇಹಿತರು ಏನ್ ಕೊಡ್ತಾರೆ ಅಂತಂದ್ರೆ, ನಾವೆಲ್ಲ ಬಹಳ ಟೆಕ್ನಿಕಲ್ ಜಾರ್ಗನ್ಗಳನ್ನು ಬಳಸಿ ಸ್ವಲ್ಪ ಮಾತನಾಡ್ತಾ ಇದ್ದೀವಿ. ಇನ್ನೊಂದಿಷ್ಟು ನಾವು ಸುಲಭಗೊಳಿಸುವತ್ತ ಹೋಗೋದಾದರೆ, ಇದೆಲ್ಲ ಟೆಕ್ನಿಕಲ್ ವಿಷಯ ಆಯಿತು, 14th 15 ಕಮಿಷನ್ ಆಯಿತು, ನಮಗೆ ಬರಬೇಕಾಗಿದ್ದಂಥ ದುಡ್ಡು ಆಯಿತು. ರಾಜಗೌಡ್ರೆ, ನಿಮಗೂ ಕೂಡ ನಾನು ನೆಕ್ಸ್ಟು ಮತ್ತೆ ನಿಮಗೆ 7 ನಿಮಿಷಗಳ ಅವಕಾಶ ಖಂಡಿತವಾಗ್ಲೂ ಕೂಡ ಕೊಡ್ತೇನೆ. ಏನು ಹೇಳ್ತಾರೆ ಬಿ ಜೆ ಪಿಯವರು ಅಂತಂದರೆ, ನೋಡಿ ಇವೆಲ್ಲ ಒಂದು ಭಾಗವಾದರೆ ಇಡೀ ದೇಶವನ್ನು ಸಮತೋಲನವನ್ನು ತೆಗೆದುಕೊಂಡು ಬರುವುದರಲ್ಲಿ 55 ಕೋಟಿ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡುವಲ್ಲಿ, 10 ಕೋಟಿ ಲಸಿಕೆಗಳನ್ನು ಕೊಡುವುದರಲ್ಲಿ, 4 ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ, ಸುಮಾರು 21 ಲಕ್ಷ ಮನೆಗಳಿಗೆ ಜಲಜೀವನ್ ಮಿಷನ್ ಅಡಿಯಲ್ಲಿ ನಾವು ನೀರು ತಲುಪಿಸುವಲ್ಲಿ, 80 ಕೋಟಿ ಭಾರತೀಯರಿಗೆ 80 crores ಭಾರತೀಯರಿಗೆ ನಾವು 5 kg ಅಕ್ಕಿಯನ್ನು ಕೊಡುವುದರಲ್ಲಿ, ಪ್ರಶ್ನೆ ಆದ್ಮೇಲೆ ಮುಗಿಸ್ಬಿಡ್ತೀನಿ. ಮತ್ತು ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾದಂತ ಸ್ವಚ್ಛ ಭಾರತ್ನ ಅಡಿಯಲ್ಲಿ ಕೋಟ್ಯಂತರ ಶೌಚಾಲಯಗಳನ್ನು ಕಟ್ಟಿಕೊಡುವ ಅಡಿಯಲ್ಲಿ, ಮತ್ತು ಇಡೀ ಭಾರತದಲ್ಲಿ 56,000 ಕಿಲೋಮೀಟರ್ನಷ್ಟು ಹೆದ್ದಾರಿಗಳನ್ನು ಕಟ್ಟಿಕೊಡುವಲ್ಲಿ ಅಥವಾ ರಸ್ತೆಗಳನ್ನು ಕಟ್ಟಿಕೊಡುವಲ್ಲಿ ನಾವು ಎಲ್ಲವೂ ಕೂಡ ಇನ್ವೆಸ್ಟ್ ಮಾಡಿದ್ದೀವಿ. ನಂಬರ್ 1 ಪಾಯಿಂಟ್ ಬಿಜೆಪಿ ಮಿತ್ರರು ಹೇಳೋದು. 2ನೇ ಪಾಯಿಂಟು, ಇಲ್ಲಿ ಮತ್ತೊಂದು ರಾಜ್ಯ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನಲ್ಲಿ ಬಹಳ ಕಡಿಮೆ ಇದೆ, GSDPಯಲ್ಲಿ ತುಂಬ ವೀಕ್ ಇದ್ದಾನೆ, ಒಬ್ಬ ವ್ಯಕ್ತಿ ಬಹಳ ಪೂರ್ ಇದ್ದಾನೆ, ಒಬ್ಬ ವ್ಯಕ್ತಿ ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾನೆ. ಏನು ವಿಶ್ವನಾಥ್ ಸರ್? ಒಬ್ಬ ವ್ಯಕ್ತಿ ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾನೆ. ಆ ಅಪೌಷ್ಟಿಕತೆಯಿಂದ ನರಳುತ್ತಾ ಇರುವಂಥ ವ್ಯಕ್ತಿ ಒಬ್ಬನಿಗೆ, ಪೌಷ್ಟಿಕವಾಗಿರುವ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ಕರ್ನಾಟಕ, ಒಂದು ಸ್ವಲ್ಪ ಬಿಟ್ಟು ಕೊಡುವುದರಲ್ಲಿ ಏನು ಸಮಸ್ಯೆ? ಇದೊಂದು ಪ್ರಶ್ನೆಯನ್ನ ಬಿಜೆಪಿಯ ಹಲವು ಜನ ಮಿತ್ರರು ಈಗ ಇಡೀ ರಾಜ್ಯದಲ್ಲಿ ನೀವು ನಾಳೆ ಬೆಳಗ್ಗೆ ಒಂದು ಅಭಿಯಾನ ನಡೆಸೋಣ. ಇಡೀ ರಾಜ್ಯದಲ್ಲಿ ತಾವು ಹೇಳಿರುವಂತ ನಂಬರ್ ಆಫ್ ಕಿಲೋಮೀಟರ್ಸ್, ಓನ್ಲಿ ನಾನು ಒಂದೇ ಒಂದು ವಿಚಾರ ಎತ್ಕೊಳ್ತೀನಿ, ರೋಡ್ಸ್ ಮಾತ್ರನೇ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ, ಬಳ್ಳಾರಿಗೆ ಹೋಗೋಣ, ಎಷ್ಟು ರೋಡ್ಗೆ ಎಷ್ಟು ಟೋಲ್ ಟ್ಯಾಕ್ಸ್ ಅನ್ನ ಕಟ್ತೀವಿ ಅನ್ನೋದನ್ನ ನಾವು ಫಸ್ಟ್ ಗಮನಿಸಬೇಕಾಗಿರೋದು. ಯಾಕೆ ಅಂತಂದ್ರೆ ಇವತ್ತು ನನ್ ಆಫ್ ದ ಮನಿ ದಟ್ ವಿ ಹ್ಯಾವ್ ಪೇಡ್ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸ್ ಇಸ್ ಗೋಯಿಂಗ್ ಇನ್ ರೋಡ್. ಇಟ್ ಈಸ್ ಆಕ್ಚುಲಿ an external person who is coming and doing in road and is taking the money for it. ಒಂದು ಎರಡನೇದು ಹೇಳ್ತೀನಿ, ದೇಶದ ಸಾಲ ಎಷ್ಟಾಗಿದೆ ಗೊತ್ತಾ? It was 56 lakh crore and today 183 ಲಕ್ಷ ಕೋಟಿ ಆಗಿದೆ ಸಾಲ. ಸುಮಾರು 1,20,000 ಕೋಟಿ ಸಾಲ ಜಾಸ್ತಿ ಆಗಿದೆ. Where is that we are heading ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಪೋರ್ಟ್ಗಳಿಲ್ಲ, ಇವತ್ತು ಏರ್ಪೋರ್ಟ್ಗಳು ಹೇಳ್ತಾರೆ, ಬೀದರ್ ಏರ್ಪೋರ್ಟ್ ಇಟ್ ವಾಸ್ an existing airport which ಅನಿಲ್ ಉಡಾನ್ ಯೋಜನೆ ಬಗ್ಗೆ ಮಾತಾಡ್ತಿಲ್ಲ ನಾನು ಉಡಾನ್ ಯೋಜನೆ ಬಗ್ಗೆ ಮಾತಾಡ್ತಾ ಇಲ್ಲ ಸರ್. ದಯಮಾಡಿ ಕೇಳಿಸ್ಕೊಳ್ಳಿ, ಇನ್ನೂ ನಾನು ರಾಜಗೌಡರಿಗೂ ಟೈಮ್ ಕೊಡ್ಬೇಕಿಲ್ಲ ಅಂದ್ರೆ ಬೈಕೊಳ್ತಾರೆ, ನನ್ನ ಕರೆಸಿ ಸುಮ್ಮನೆ ಕೂಡಿಸಿದ್ದೀರೇನ್ರಿ ಅಂತ ಬೈತಾರೆ. ಐ ಆಮ್ ವೆರಿ ಶೋರ್, ನಾನು ಅವ್ರ ಅವಕಾಶ ಮಾಡಿ ಕೊಡ್ಲೇಬೇಕು, ಆಯ್ತಾ? ಇನ್ನೂ ಒಂದು ಮಾತು ಹೇಳ್ತಾರೆ, ಇಡೀ ಭಾರತದಲ್ಲಿ ಬ್ಯಾಂಕ್ ಅಕೌಂಟಿನ ಪರಿಕಲ್ಪನೆಯೇ ಇರದ 50 ಕೋಟಿ ಜನರಿಗೆ ಜನಧನ ಅಕೌಂಟ್ ಮೂಲಕ DBTಯನ್ನ ಮಾಡಿಸುವಂತ ಪ್ರಕ್ರಿಯೆಯಲ್ಲಿ ಬಿಜೆಪಿ NDA ಮುಂಚೂಣಿಯಲ್ಲಿದೆ. ನೀವು ಇವತ್ತು ಅದನ್ನೇ ಬಳಸಿಕೊಂಡು ನಿಮ್ಮ ಗೃಹಲಕ್ಷ್ಮಿ, ನಿಮ್ಮ ಶಕ್ತಿ, ನಿಮ್ಮ ಯುಕ್ತಿ, ನಿಮ್ಮ ಬೇರೆ ಬೇರೆ ಯೋಜನೆಗಳಿಗೆ ನೀವು ನಾವು ಬ್ಯಾಂಕ್ ಸ್ಟಾರ್ಟ್ ಮಾಡಿದವರು, ನಾವು ಪ್ರಾರಂಭ ಮಾಡಿದ್ದು 14 ಬ್ಯಾಂಕ್ಗಳನ್ನ ನಾವು ನ್ಯಾಷನಲೈಸ್ ಮಾಡೋದು. ನರೇಂದ್ರ ಮೋದಿ ಅವರು ನ್ಯಾಷನಲೈಸ್ ಬ್ಯಾಂಕ್ಸ್ ಮಾಡಿಲ್ಲ, ಬ್ಯಾಂಕ್ ನೀವು ಮಾಡಿದ್ರಿ, ಬ್ಯಾಂಕ್ಗಳನ್ನ ಮರ್ಜರ್ ಮಾಡಿದ್ರು, ಬ್ಯಾಂಕ್ಗಳನ್ನ ಕ್ಲೋಸ್ ಮಾಡಿದ್ರು, ಬ್ಯಾಂಕ್ ನೀವು ಮಾಡಿದ್ರಿ, ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಳ್ಳಿಲ್ಲ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ IST NPA ಇದೆ 66,000 crore, ಅಂದ್ರೆ 6,66,000 ಏನಂದ್ರೆ ನಾವು ಟೆಕ್ನಿಕಲಿ ಹಲವು ವಿಷಯಗಳನ್ನು ಮಾತಾಡ್ತಾ ಇದೀವಿ. ಇಲ್ಲಿ 2 ವಿಷಯಗಳನ್ನ ಬಹಳ ಸೂಕ್ತವಾಗಿ ಕೇಶವ್ ಸರ್ ಮತ್ತೆ ವಿಶ್ವನಾಥ್ ಸರ್ ಬಹಳ ಸೂಕ್ತವಾಗಿ ವಿಂಗಡಿಸಿದ್ರು. ಒಂದು, ಪೇ ಕಮಿಷನ್ ಇಂದ ಬರುವ ಆದಾಯದ ವಿಚಾರದಲ್ಲಿ ನಮಗೆ ಸಮಸ್ಯೆ ಆಗಿದೆಯಾ? ಹೌದು, ನೋಡೋದಾದ್ರೆ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಹಾಗಂದ ಮಾತ್ರಕ್ಕೆ ನಮಗೆ ಬರುವ ಕೇಂದ್ರದಿಂದ ಬರುವ ಕೊಡುಗೆಗಳು ಮತ್ತು ಯೋಜನೆಗಳ ದೃಷ್ಟಿಯಲ್ಲಿ ನಮಗೆ ತೊಂದರೆ ಆಗಿದೆಯಾ? ಕೇಶವ್ ಸರ್ said no, it is higher than any other government which ruled us ಅಂತ ಹೇಳಿದ್ರು. ನಾನು ಮಾತಾಡ್ತೀನಿ ಅದರ ಬಗ್ಗೆ. I'll get back to you. 30 seconds I'll take. Please quickly. Cess ಮತ್ತೆ surcharge ಅದು divisible pool ಅಲ್ಲಿ ಇಲ್ಲ. ಮತ್ತೆ ಅದು it is put only for the short term.
ಯಾವಾಗಲೂ ಅದು ಲಾಂಗ್ ಟರ್ಮಲ್ಲಿಲ್ಲ, ಹಾಗಾಗಿ ಅದನ್ನು ಕೊಡ್ತಾ ಇಲ್ಲ. ಓಕೆ, ಒಂದು ಒಳ್ಳೆ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಸೊ ಇಲ್ಲಿ ಯಾವ ರಾಜಕೀಯ ಪಕ್ಷಗಳ ಬಗ್ಗೆ ಚರ್ಚೆ ಬೇಡ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಈ ರಾಜ್ಯದ ಅಸ್ಮಿತೆ, ಈ ನಾಡಿನ ಬೆಳವಣಿಗೆ, ಕರ್ನಾಟಕ ಒಂದೇ ಈ ದೇಶದಲ್ಲಿಲ್ಲ, ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ. ಹೌದು, ಬಹುಶಃ ಈಗ ಸುಮ್ಮನೆ ಮೊನ್ನೆ ಒಂದು ಸಣ್ಣ ಉದಾಹರಣೆ ತಗೊಳ್ಳೋವಂಥ ವಿಚಾರ ತಗೊಳ್ಳೋಣ. ಈಗ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಕಟ್ಟುವಂಥ ಒಂದು ಯೋಜನೆ ಶುರುವಾಯಿತು. ಓಕೆ, ಆ ಯೋಜನೆಗೆ ಈಗ ಒಂದಷ್ಟು ಮಾಧ್ಯಮಗಳೇ ಕ್ಯಾಲ್ಕುಲೇಷನ್ ಹಾಕಿದ್ದೇನು ಅಂದರೆ, ಉತ್ತರ ಪ್ರದೇಶದ್ದು ಒಂದಷ್ಟು ಆದಾಯದ ಮೌಲ್ಯನ ಡಬಲ್ ಮಾಡೋವಂಥ ಒಂದು ಚಿಂತನೆ ನಡೆದಿದೆ. ಈಗ ನಾವು ಆಂಧ್ರಕ್ಕೆ ಬಂದಾಗ ತಿರುಪತಿ ದೇವಸ್ಥಾನ ಟೂರಿಸಂ ಡೆವಲಪ್ಮೆಂಟಿಂದ ಒಂದಷ್ಟು ಆದಾಯದ ಮೂಲ ಡಬಲ್ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳು ಕೊಡ್ತಾ ಇದ್ದಾವೆ. ಆ ಯೋಜನೆಯಲ್ಲಿ ಒಂದು ಡೈರೆಕ್ಟ್ ಯೋಜನೆಗಳು ಸಿಗ್ತಾ ಇದ್ದಾವೆ. ಈಗೇನು ಟ್ಯಾಕ್ಸಲ್ಲಿ ನಮಗೆ ಕೊಡಬೇಕಾದಂಥ ಹಣ ಮತ್ತು ಬ್ಯಾಲೆನ್ಸು ಕೆಲವು ಕಡೆ ಇಂಬ್ಯಾಲೆನ್ಸ್ ಆಗಿದೆ. ಅಲ್ಲಿಂದ ಆಚೆಗೆ ಸಪ್ರೇಟ್ ಯೋಜನೆಗಳ ಬಗ್ಗೆ ನೀವೇ ಹೇಳಿದ್ರಿ, 21 ಲಕ್ಷ ಜಲ ಜೀವನ್ ಮಿಷನ್ನು, 80 ಕೋಟಿ ಜನರಿಗೆ ಅಕ್ಕಿ, ಇವೆಲ್ಲ ಸಾಕಷ್ಟು ಯೋಜನೆಗಳು ಬರ್ತಾ ಇದ್ದಾವೆ. ಈ ಯೋಜನೆಗಳೆಲ್ಲ ಫಲಾನುಭವಿಗಳು ತಲುಪಬೇಕು ಇಂಪಾರ್ಟೆಂಟಾಗಿ. ಅದಕ್ಕಿಂತ ಹೆಚ್ಚಾಗಿ ಜನ್ಧನ್ ಅಕೌಂಟ್ ಬಗ್ಗೆ 50 ಕೋಟಿ ತುಂಬ ಚೆನ್ನಾಗಿ ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟು. ಬಟ್ ಎಷ್ಟೋ ಯೋಜನೆಗಳು ಇವತ್ತೇನಾಗ್ತಾ ಇದೆ, ಬಡ್ಜೆಟ್ನಲ್ಲಿ ಯೋಜನೆಗಳು ಅಲ್ಲೂ ಘೋಷಣೆ ಆಗ್ತವೆ, ಕರ್ನಾಟಕದಲ್ಲೂ ಘೋಷಣೆ ಆಗ್ತವೆ. ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಕೆಲವು ಕಡೆ ಎಲ್ಲೋ ಒಂದು ಕಡೆ ಚಕಾರ ಎತ್ತುವಂಥ ವಿಚಾರಗಳು ಯಾಕೆ ಚರ್ಚೆ ಆಗ್ತವೆ ಅಂದರೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತೀವಿ. ಕರ್ನಾಟಕದಲ್ಲಿ ಮೊನ್ನೆ ಒಂದು ಸಾಕಷ್ಟು ಮಾಧ್ಯಮಗಳು ದೊಡ್ಡ ಮಟ್ಟದ ಚರ್ಚೆಗಳಾಗ್ತವೆ. ಒಂದೇ ಒಂದು ತಾಲೂಕಿನಲ್ಲಿ 150 ಕೋಟಿಗೂ ಹೆಚ್ಚು ಹಗರಣ ಆಯಿತು ಅಂತ ಚರ್ಚೆ ಆಯಿತು. ಸೊ ಒಂದೇ ತಾಲೂಕಿನಲ್ಲಿ 150 ಕೋಟಿ ಹಗರಣಗಳಾಗಿದೆ ಅಂದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಈ ನಾಡಿನ ನಾಡಿ ಮಿಡಿತ ತಿಳ್ಕೊಬೇಕಾಗ್ತದೆ. ಈಗ ಬಿಹಾರ್ನಲ್ಲಿ ಕೇಂದ್ರ ಸರ್ಕಾರ ಸುಮಾರು ಇವತ್ತಿಂದ ಅಲ್ಲ, ಸ್ವತಂತ್ರ ನಂತರದಿಂದ ಸಾಕಷ್ಟು ಹಣನ ಕೊಡ್ತಾನೆ ಹೋಗ್ತಾ ಇದೆ. ಎಲ್ಲ ರಾಜ್ಯಗಳಿಗೂ ಕೊಡ್ತಾನೆ ಹೋಗ್ತಾ ಇದೆ. ಕೆಲವು ರಾಜ್ಯಗಳು ಮಾತ್ರ ಉನ್ನತಿಗೆ ಏರ್ತಾ ಇದೆ. ಮಹಾರಾಷ್ಟ್ರ ಆಗಿರ್ಬೋದು, ಇವನ್ ಕರ್ನಾಟಕ ಆಗಿರ್ಬೋದು, ಅಲ್ಲಿಂದ ಡೆಲ್ಲಿ ಆಗಿರ್ಬೋದು. ಅಂದರೆ ಬೇರೆ ರಾಜ್ಯಗಳಲ್ಲಿ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ. ಯಾಕೇನದ್ರ ಬಗ್ಗೆ ಮೊದಲು ತಿಳ್ಕೊಬೇಕಾಗತ್ತೆ. ಯಾಕಂದರೆ ಎಲ್ಲಿ ಸೋರಿಕೆ ಆಗ್ತಾ ಇದೆ ಅನ್ನೋದನ್ನ ತಡೆದಾಗೇ ಎಲ್ಲನೂ ಬದಲಾವಣೆ ತರಲಿಕ್ಕೆ ಸಾಧ್ಯ. ಓಕೆ, ಅದೇ ರೀತಿ ಆ ರಾಜ್ಯಗಳಿಗೆ, ಈಗ ನಾವು ಬೇರೆ ರಾಜ್ಯಗಳಿಗೆ ನಾವು ಅವ್ರು 100 ರೂಪಾಯಿ ಕಟ್ಟಿದ್ರೆ ನಾವು 298 ರೂಪಾಯಿ ಕೊಡ್ತಾ ಇದ್ದೀವಿ ಬಿಹಾರಕ್ಕೆ ಅನ್ನೋ ಒಂದು ಚರ್ಚೆ ಆಗಿತ್ತು. ಆ ಹಣನ ಅವ್ರು ಯಾವ ರೀತಿ ಬಳಸ್ತಾ ಇದ್ದಾರೆ, ಪ್ರತಿ ಈಗ 5 ವರ್ಷಕ್ಕೊಂದು ಕಮಿಷನ್ ಚೇಂಜ್ ಮಾಡ್ತಾ ಇದ್ದೀವಿ, ಅಲ್ಲಿನ ಜನಸಂಖ್ಯೆ ಆಧಾರದಲ್ಲಿ ನಾವು ಅವ್ರಿಗೆ ಹಣನ ಕೊಡ್ತಾ ಇದ್ದೀವಿ ಅಂತ ಸಾಕಷ್ಟು ಚರ್ಚೆಗಳು ಮಾಡಿದ್ದೀವಿ ಅಷ್ಟೊತ್ತಿದ್ದ. ಆದರೆ ಕೊಟ್ಟಂತ ಹಣ ಹೇಗೆ ಬಳಕೆ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಪ್ರತಿ 5 ವರ್ಷಕ್ಕೂ ನಾವು ಬದಲಾವಣೆಗಳಾಗ್ತಾ ಇದೆ, ಆದರೆ ಕೊಟ್ಟಂತ ಹಣ ಅಲ್ಲೇ ಕರಗೋಗ್ತಾ ಇದೆ ಅಂದಾಗ ಯಾವ ರೀತಿ ಬದಲಾವಣೆ ಆಯಿತು, ಏನು ತರ್ತಾ ಇದ್ದೀವಿ, ಅದಕ್ಕೊಂದು ಸ್ಪೆಷಲ್ ಕಮಿಷನ್ ಮಾಡಬೇಕು ಅನ್ನೋದು ನಂದೊಂದು ಚಿಂತನೆ ಇಲ್ಲಿ. ಫೇರ್ ಓಕೆ, ಒಂದು ಸಣ್ಣ ಪೊಲಿಟಿಕಲ್ ಕ್ವಶನ್ ಕೇಳ್ಬಿಡ್ತೀನಿ, ಬೇಜಾರಾಗ್ಬಿಡಿ. ಬೇಜಾರೇನಕ್ಕೆ? ಯು ಆರ್ ಹಿಯರ್ ಟು ಆಸ್ಕ್ ಮೀ. ಥ್ಯಾಂಕ್ ಯು ವೆರಿ ಮಚ್. ಈಗ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯದ ಪ್ರಗತಿಗೆ ಹೊಡೆತ ಬೀಳ್ತಾ ಇದೆ ಅನ್ನೋದು ಒಪ್ಕೊಳ್ತೀರಾ, ಒಪ್ಕೊಳ್ಳೋದಿಲ್ವಾ? ಒಪ್ಕೋಬೇಕು. ಇದರ ನಡುವೆ 60,000 ಬಿಟ್ಟಿ ಯೋಜನೆಗಳನ್ನ ಯಾಕೆ ಘೋಷಣೆ ಮಾಡಿದ್ರಿ? ಬಿಟ್ಟಿಯಾ? ಹೌದು. ವಾಟ್ ಯು ಮೀನ್ ಬೈ ಬಿಟ್ಟಿ? ಈ ಪದವನ್ನ ತಾವು ವಾಪಸ್ ತಗೊಳ್ಳಲ್ಲ. ನೋ ಬಿಟ್ಟಿ ಅಲ್ಲಲ್ಲ, ಬಿಟ್ಟಿ ಅನ್ನೋ ಪದ ಬಳಕೆ ಇದೆಯಲ್ಲ, ಏನದು ಬಿಟ್ಟಿ ಅಂದ್ರೆ? ಬಿಟ್ಟಿ ಅಂತಂದ್ರೆ ಫ್ರೀಬೀಸ್ ಅಂದ್ರೆ ಅಲ್ಲ, ನೀವು ಹೇಳ್ತಿರುವಂತದ್ದು ಈಗ ಮನ್ರೇಗಾ ಬಿಟ್ಟಿನ? ಮನ್ರೇಗಾ ಬಿಟ್ಟಿನ? ಗ್ಯಾರಂಟಿ ಯೋಜನೆಗಳ ಆಶಾ ಕಾರ್ಯಕರ್ತರಿಗೆ ನಾವೇನ್ ಅಪಾಯಿಂಟ್ ಮಾಡಿದ್ವಿ ಅದು ಬಿಟ್ಟಿನ? ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈಗ ಮಾತೆತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಅವರು ಒಂದು ಮಾತು ಹೇಳ್ತಾರೆ. ಕಮ್ ಟು ಮೈ ಪಾಯಿಂಟ್ ಪ್ಲೀಸ್. ಏನಂತ? ಬಿಟ್ಟಿ ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳು, ಫ್ರೀ ಬೀಸ್. ಯಾಕೆ ನಿಮಗೆ ಕನ್ನಡದಲ್ಲಿ ಬಿಟ್ಟಿ ಫ್ರೀ ಬೀಸ್ ನ ಬಿಟ್ಟಿ ಅಂತಂದ್ರೆ ಬೇಜಾರಾಗುತ್ತಾ ನಿಮಗೆ? ಈಗ ನಿಮ್ಮ ಆಫೀಸಲ್ಲಿ ತಿಂಡಿ ಕೊಡ್ತೀರಿ ನಿಮ್ಮ ಎಂಪ್ಲಾಯೀಸ್, ಬಿಟ್ಟಿ ಯಾಕೆ ಕೊಡ್ತೀರದನ್ನ? ಖಂಡಿತ ತಿಂಡಿ ಕೊಡಲ್ಲ. ಅಲ್ಲಲ್ಲ, ಬಿಟ್ಟಿ ಯಾಕೆ ಕೊಡ್ತೀರಿ? ತಿಂಡಿ ಕೊಡೋದಿಲ್ಲ. ಬಿಟ್ಟಿ ಅನ್ನೋ ಪದ ನೀವು ಯಾಕೆ ಬಳಸ್ತೀರಿ ಅಂತಂದ್ರೆ, ಅಲ್ಲಲ್ಲ ಯಾಕೆ ಕೊಡ್ತೀರಿ ಅಂತ ನಾನು ಕೇಳ್ತಿರೋದು. ಕೊಡಬಹುದು, ಕೊಡದೇ ಇರಬಹುದು. ನಿಮ್ಮ ಆಫೀಸಲ್ಲಿ ಬಿಟ್ಟಿ ತಿಂಡಿ ಕೊಡ್ತಿರಲ್ಲ, ಯಾಕೆ ಕೊಡ್ತೀರಿ? ಫ್ರೀ ಬೀಸ್ ಕೊಡ್ತೀವಿ. ಅಲ್ಲಲ್ಲ, ಅದೇನೆ ಯಾಕೆ ಕೊಡ್ತೀರಿ? ಫ್ರೀ ಬೀಸ್ ಕೊಡ್ತೀವಿ. ಅಲ್ಲ ಸ್ವಾಮಿ, ಆಯ್ತು, ರೇವಡಿ ಕೊಡ್ತೀವಿ. ಆಯ್ತು. ಈಗ ಭಾರತೀಯ ಜನತಾ ಅಲ್ಲ, ನಿಮಗೆ ಭಾರತೀಯ ಜನತಾ ಪಾರ್ಟಿ ಅವರು ಹೇಳಿ ಕಳಿಸಿದಾರ ಈ ತರ ಮಾತಾಡ್ಬೇಕು ಅಲ್ಲ, ಮಾತಾಡ್ಬೇಕು ಅಂತ ಹೇಳಿ ನನ್ನ ವೈಯಕ್ತಿಕತನವನ್ನ ನಿಮ್ಮ ವೈಯಕ್ತಿಕತನ ಹೆಂಗ್ ಬರ್ತದೆ? ಭಾರತೀಯ ಜನತಾ ಪಾರ್ಟಿ 1 ನಿಮಿಷ ಕೇಳಿ, 24
ಜನರನ್ನ ಅಪ್ಲಿಫ್ಟ್ ಮಾಡ್ತಾ ಇದ್ದೀನಿ ನಾನು. ಬಡತನದಿಂದ ಮೇಲೆತ್ತಾ ಇದ್ದೀನಿ, ಬಡತನದಿಂದ ಮೇಲೆತ್ತಾ ಇದ್ದೀನಿ ಅಂತ ಹೇಳ್ತೀರಲ್ಲ, ಮಾತಾಡ್ತೀವಿ. ನಮ್ಮನ್ನ ಮಾತಾಡ್ಲಿಕ್ಕೆ ಕರೆದಿಲ್ಲ ನೀವು, ನಮ್ಮನ್ನ ಮಾತಾಡ್ಲಿಕ್ಕೆ ಕರೆದಿಲ್ಲ, ನಾವು ಮಾತಾಡ್ತೀವಿ. ನೀವು ಬಾಯಿ ಬಂದಂಗೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋದು ನನ್ನ ಪ್ರಶ್ನೆಗಳಿಗೆ ನೀವು ಹೇಳೋದನ್ನ ಕೇಳಲಿಕ್ಕೆ ಬಂದಿಲ್ಲ. ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಮಾಧ್ಯಮಗಳಿಗೆ ಬಿಟ್ಟಿ ಅನ್ಸಲ್ಲ. ಅದೇ ಭಾರತೀಯ ಜನತಾ ಪಾರ್ಟಿ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬಹನ್ ಅಂತ ಬಿಟ್ಟು ಅಲ್ಲ, ಅದ್ರ ಬಗ್ಗೆ ಅದ್ರ ಬಗ್ಗೆ ಬಿಟ್ಟೆ. ಅದು ಬಡವರ ಲಿಫ್ಟ್ಮೆಂಟ್ ಅಪ್ಲಿಫ್ಟ್ಮೆಂಟ್ ನಾವು ಕೊಡುವಂತದ್ದು ಬಿಟ್ಟಿ. ಯಾವ ಮಾಧ್ಯಮಗಳು ಭಾರತೀಯ ಜನತಾ ಪಾರ್ಟಿಗೆ ಇಲ್ಲಿ ತನಕ ಸಪೋರ್ಟ್ ಮಾಡ್ಕೊಂಡು ಗೋಧಿ ಮೀಡಿಯಾ ಭಾರತೀಯ ಜನತಾ ಪಾರ್ಟಿ ಮೀಡಿಯಾಗಳು ಮಾತಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಬಿಟ್ಟಿ ಎತ್ಕೊಂಡು Sound will not improvise your substance. It is going to create. Sound not improvise your substance. ಇದು ಬಿಟ್ಟಿ Sound will not improvise your substance. ಬಿಟ್ಟಿ ದುಡ್ಡು ಬಿಸಾಕ್ತದಲ್ಲ ಮೀಡಿಯಾಗಳಿಗೆ. ನೀವು ಜನಕ್ಕೆ ಬನ್ನ ಹಾಕಿದ್ರ ನೀವು ಬನ್ನ ಹಾಕಿದ್ರ ನೀವು ಬಿಸ್ಕೆಟ್ ಅಂತ ಹಾಕಿದ್ರ ನೀವು ಬಿಟ್ಟಿ ಭಾರತೀಯ ಗೋಧಿ ಮೀಡಿಯಾಗಳಿಗೆ ಬಿಟ್ಟಿ ಬಿಸ್ಕೆಟ್ ನೀವು ಸಿಎ ಅಂತ ಕರ್ಕೊಂತೀರಿ, ಎಕನಾಮಿಕ್ ವಾಟ್ ಸ್ಯಾನಿಟಿ do you have any sanity? Does he not have any political affiliation? Does he not have any? What are you doing? He does have a political affiliation. Do you have any sanity? He does have a political affiliation. When I said, what are you talking? Mr. Chandan Sharma, don't call otherwise. Mr. Anil, Mr. Anil, ಈ ತರ ಕೆಳಗಿಳಿದ ರಾಜಕಾರಣ ಮಾಡೋದಾದ್ರೆ, ಈ ತರ ಕೆಳಗಿಳಿದ ರಾಜಕಾರಣ ಮಾಡೋದಾದ್ರೆ, you have better job to do. ಫ್ರೀಬೀಸ್ ಅಂತ ಕರೆಯೋದು. ಉತ್ತರ ಕೊಡಿ ಕುಮಾರ್, ನನ್ನ ಮಾತು ಉತ್ತರ ಕೊಡಿ. ಓಕೆ ಫೈನ್. ನಿಮ್ಮ ಗ್ಯಾರಂಟಿ ಜನರ ವೆಲ್ಫೇರ್ ಸ್ಕೀಮಿನ 60,000 ಕೋಟಿ ಯೋಜನೆ ಅನಿಲ್ ಇದೆಯಲ್ಲ, ಅದರಿಂದ ಹೊರತ ಆಗ್ತಾ ಇದೆಯಾ ಇಲ್ವಾ? ಪ್ಲೀಸ್ ಗೋ ಈಗ ಅಲ್ಲ ಕೇಳಿ ಅದೇ ಹೇಳ್ತೀನಿ ಕೇಳಿ. Do you have any guts to listen to what I have guts to listen to you? Okay, listen about my guts. Listen to me. You are talking about my guts and guts. ನಾವು ನೀವು ಇಲ್ಲಿ ಕೂತ್ಕೊಂಡು ಕುಸ್ತಿ ಮಾಡ್ತಾ ಇದೀವಾ? ನಾವು ನೀವು ಇಲ್ಲಿ ಕೂತ್ಕೊಂಡು ಗಟ್ಸ್ ವಿಷಯ ಚರ್ಚೆ ಮಾಡ್ತಾ ಇದೀವಾ? ನಾವು ನೀವು ಇಲ್ಲಿ ಕೂತ್ಕೊಂಡು ಗಟ್ಸ್ ಯಾರಿಗಿದೆ ಅಂತ ಏನಾದ್ರೂ ಪ್ರಮಾಣ ಕಟ್ತಾ ಇದೀವಾ? ಚಂದನ್ ಲಿಸನ್ ವಾಟ್ ಐ ಆಮ್ ಕಮಾನ್ ಕೇಳಿ ಯು ಆಸ್ಕ್ ಫಾರ್ ಕ್ವೆಶ್ಚನ್ ಟು ಮೀ. ನೀವು 60,000 ಕೋಟಿ ರೂಪಾಯಿ ಪಟ್ಸು ಲುಟ್ಸು ಅಂತೆಲ್ಲ ಮಾತಾಡ್ತಾರೆ. ಗಟ್ಸ್ ಅಂತಾನೆ ಮಾತಾಡ್ತೀನಿ, ಗಟ್ಸ್ ಅಂತಾನೆ ಮಾತಾಡ್ತೀನಿ. ಮಾತಾಡ್ತೀನಿ ಕೇಳಿ, ನಾನು ಹೇಳ್ತೀನಿ. ನೀವು ಗಟ್ಸ್ ಬಿಟ್ಟಿ ಅಂತಾನೆ ಮಾತಾಡ್ತೀನಿ. 186,000 crore ನಮಗೆ ಕೊಡಬೇಕಾಗಿರೋ ದುಡ್ಡನ್ನ ಕೇಳಬೇಕಾದ್ರೆ ನಮ್ಮ ಮಾಧ್ಯಮಗಳಾಗಿ ನಮ್ಮ ಹಿಂದೆ ನಿಂತ್ಕೊಳ್ಬೇಕು. ಈ ರಾಜ್ಯದಲ್ಲಿ ನೀವು ಆಫೀಸ್ ನಡೆಸ್ತಾ ಇದ್ದೀರಿ, ಈ ರಾಜ್ಯದಲ್ಲಿ ನೀರು ಕುಡಿತಾ ಇದ್ದೀರಿ, ಈ ರಾಜ್ಯದಲ್ಲಿ ನೀವು ಅನ್ನ ತಿಂತಾ ಇದ್ದೀರಿ. ಈ ರಾಜ್ಯಕ್ಕೆ ಬರಬೇಕಾದಂತ ಪಾಲಲ್ಲಿ ನಾವು ನಮ್ಮ ಜೊತೆಗೆ 60,000 ಕೋಟಿ 3 ವರ್ಷದ ಹಣ, 60,000 ಕೋಟಿ 3 ವರ್ಷದ ಹಣ, 48,000 ಕೋಟಿ ಬಿಜೆಪಿನೇ ಉಳಿಸೋಗಿದಂತ ದುಡ್ಡು ಹೇಳ್ತಾ ಇರೋದು. ಅದರಲ್ಲಿ 48,000 ಕೋಟಿ ಬಿಜೆಪಿನೇ ಉಳಿಸೋಗಿದಂತ. ಭಾರತೀಯ ಜನತಾ ಪಾರ್ಟಿ ವಕ್ತಾರ ಯಾಕಿಲ್ಲ ಅಂದ್ರೆ ನೀವೇ ಇದ್ದೀರಲ್ಲ. ಭಾರತೀಯ ಜನತಾ ಪಾರ್ಟಿ ವಕ್ತಾರ ಯಾಕಿಲ್ಲ ಅಂದ್ರೆ ನೀವೇ ಇದ್ದೀರಲ್ಲ. ಭಾರತೀಯ ಜನತಾ ಪಾರ್ಟಿ ವಕ್ತಾರ ಯಾಕಿಲ್ಲ ಅಂದ್ರೆ ಕೊಡ್ತೀನಿ. ಅಲ್ಲ ಅದನ್ನ ಮಾತಾಡ್ತಾರೆ. ಲಿಸ್ಟ್ ಕೊಡ್ತೀನಿ, ನಾನು ನಿಮಗೆ ಕಳೆದ ಬಜೆಟ್ ಕೊಡ್ತೀನಿ, ನಾನು ನಿಮಗೆ ಬೊಮ್ಮಾಯಿ ಅವರು ಮಂಡಿಸಿದಂತ ಬಜೆಟ್, ನಾನು ನಿಮಗೆ ಸರ್ಪ್ಲಸ್ ಏನು, ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಯು ಆರ್ ಟಾಕಿಂಗ್ ಟು ಮೀ ಅಬೌಟ್ ಎಕನಾಮಿಕ್ಸ್. ಪ್ಲೀಸ್ ಬನ್ನಿ ಯು ಟೆಲ್ ಮಿ ಗಿವ್ ಮಿ ಅಲ್ಲ ಯು ಟೆಲ್ ಮಿ ಆಲ್ಸೋ ಟಾಕ್ ಟು ಮಿ ಅಬೌಟ್. ಅದನ್ನ ಹೇಳ್ತಾ ಇದೀನಲ್ಲ, 60,000 ಕೋಟಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಅದನ್ನ ನಾನು ಹೇಳ್ತಾ ಇರೋದು. ನಾನು ಈ ರಾಜ್ಯದ ಪ್ರಜೆ, ನಾನು ಎಕಾನಮಿ ಬಗ್ಗೆನೂ ಮಾತಾಡ್ತೀನಿ, ಎಜುಕೇಶನ್ ಬಗ್ಗೆನೂ ಮಾತಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಅನಿಲ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್, ಥ್ಯಾಂಕ್ ಯು ವೆರಿ ಮಚ್. ದಟ್ಸ್ ಆಲ್ ಫಾರ್ ಮತ್ತೆ ಸಿಗೋಣ ವ್ಯೂ ಪಾಯಿಂಟ್ ನಲ್ಲಿ. ವಿಸ್ತಾರ, ಇದು ನಿಖರ ಮತ್ತು ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.